ನಾವು ಭ್ರಷ್ಟಾಚಾರ ಅಂತ ಹೇಳಿದಾಗ ಕೇವಲ ದುಡ್ಡಿನ ಭ್ರಷ್ಟಾಚಾರದ ಬಗ್ಗೆ ಮಾತ್ರ ಯೋಚನೆ ಮಾಡ್ತೇವೆ ಮತ್ತು ನಮ್ಮಲ್ಲಿರುವ ಪಾರಿಭಾಷಿಕಗಳು ಪದಪುಂಜಗಳು ಅಂತಹ ಪರಿಕಲ್ಪನೆಯನ್ನ ಮಾತ್ರ ಹಿಡಿದಿಡೋದಕ್ಕೆ ಸಾಧ್ಯ. ಅವನು 10 ಲಕ್ಷ ಭ್ರಷ್ಟಾಚಾರ ಮಾಡಿದ, ಇವನು 1 ಕೋಟಿ ಭ್ರಷ್ಟಾಚಾರ ಮಾಡಿದ ಇತ್ಯಾದಿಗಳನ್ನು ಹೇಳ್ತೇವೆ. ಆದ್ರೆ ದುಡ್ಡಿನ ಮಾನದಂಡವನ್ನ ಇಟ್ಟುಕೊಳ್ಳದೆ ಅಳಿಯಬಹುದಾದ ಭ್ರಷ್ಟಾಚಾರ ಬೇಕಾದಷ್ಟಿದೆ. ನಿಮಗೆ ನಾನು ವಿವರಿಸಬೇಕಾಗಿಲ್ಲ. ಅಂತಹ ಭ್ರಷ್ಟಾಚಾರಗಳಿಗೆ ಏನು ಪದ ನಮ್ಮಲ್ಲಿ ಇಲ್ಲ. ಅದೇ ರೀತಿಯಲ್ಲಿ ಅರಾಜಕತೆ, ಕಾನೂನು ವ್ಯವಸ್ಥೆ ಸರಿ ಇಲ್ಲ, ಯಾರೋ ಒಬ್ಬ ಕಳ್ಳ ಅವನಿಗೆ ಶಿಕ್ಷೆ ಆಗ್ತಾ ಇಲ್ಲ, ಯಾರೋ ಒಬ್ಬ ದರೋಡೆಕೋರನಿಗೆ ಶಿಕ್ಷೆ ಆಗ್ತಾ ಇಲ್ಲ, ಅರಾಜಕತೆ ಇದನ್ನ ನಾವು ಹೇಳ್ಬೋದು. ಆದ್ರೆ ಈ ರೀತಿಯ ಅರಾಜಕತೆ ನಾನೀಗ ಹೇಳಿದ ಆ ಒಂದು ಪ್ರಕರಣ, ಇಂತಹ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ದಿನನಿತ್ಯ ನಡೀತಾ ಇವೆ. ಇಂತಹ ಒಂದು ಸಂದರ್ಭಕ್ಕೆ, ಇಂತಹ ಒಟ್ಟು ಸನ್ನಿವೇಶಕ್ಕೆ ಶಬ್ದ ಕೊಡುವುದಾದ್ರೆ ಅಂತಹ ಶಬ್ದ ಏನಾದ್ರೂ ಇದೆಯಾ, ಪಾರಿಭಾಷಿಕ ಇದೆಯಾ ನಮ್ಮಲ್ಲಿ ಅಂತ ಕೇಳಿದ್ರೆ ಸದ್ಯಕ್ಕಂತೂ ಇಲ್ಲ. ಮೇಲುಕೋಟೆ ಪಂಡಿತರು ಹೇಳ್ಬೇಕು, ಆ ತರದ ಪದಗಳು ಸಂಸ್ಕೃತದಲ್ಲಿ ಇರ್ಬೋದೇನೋ. ಆದ್ರೆ ಹೊಸದಾಗಿ ನಾವು ಅದನ್ನ ಆ ರೀತಿಯ ಒಂದು ಸನ್ನಿವೇಶಗಳಿಗೆ ಪದಗಳನ್ನ ಸೃಷ್ಟಿ ಮಾಡಿ ಅವುಗಳನ್ನ ಚಲಾವಣೆಗೆ ತರಬೇಕಾದ ಕಾಲದಲ್ಲಿ ನಾವಿದ್ದೇವೆ. ಯಾಕೆಂತ ಹೇಳಿದ್ರೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತದಲ್ಲಿ ಇಡೀ ದೇಶದಲ್ಲಿ ನಾವು ನೋಡಿದ್ದೇವೆ ಕಳೆದ 10 ವರ್ಷಗಳಲ್ಲಿ ಅನೇಕ ಪದಪುಂಜಗಳನ್ನ ಸೃಷ್ಟಿ ಮಾಡಿದರು. ಯಾರು ಸೃಷ್ಟಿ ಮಾಡಿದ್ರು? ಎಡಪಂಥೀಯರು, ಕಮ್ಯುನಿಸ್ಟರು, ಕಾಂಗ್ರೆಸ್ಸಿನ ಬೇರೆ ಬೇರೆ ವಿಂಗಿನಲ್ಲಿರುವಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ಸೃಷ್ಟಿ ಮಾಡಿದರು. 2014ರಲ್ಲಿ ಮೋದಿಯವರು ಪ್ರಧಾನಿಯಾಗಿ ಇನ್ನೇನು ಕುರ್ಚಿಯಲ್ಲಿ ಕೂತಿದ್ದಾರೆ ಅನ್ನೋಷ್ಟರಲ್ಲಿ ಯಾರಿಗೂ ಅಸಹಿಷ್ಣುತೆ ಅಂತ ಶುರುವಾಯಿತು. ನಮಗೆ ಗೊತ್ತೇ ಇರಲಿಲ್ಲ ಅಸಹಿಷ್ಣುತೆ ಅನ್ನೋದೊಂದು ಇರೋದಕ್ಕೆ ಸಾಧ್ಯನಾ ಈ ದೇಶದಲ್ಲಿ. ಅಸಹಿಷ್ಣುತೆ ಅಂದ್ರೆ ಏನು, ಇಂಟಾಲರೆನ್ಸ್ ಯಾವ ರೀತಿ ಆಗೋದಕ್ಕೆ ಸಾಧ್ಯ, ಯಾವ ರೀತಿ ಬೆಳೆಯೋದಕ್ಕೆ ಸಾಧ್ಯ ನಮ್ಗೆ ಗೊತ್ತೇ ಇರಲಿಲ್ಲ. ಆದ್ರೆ ಆ ಒಂದು ಶಬ್ದವನ್ನ ಸೃಷ್ಟಿ ಮಾಡಿದ್ರು, ಅದಕ್ಕೆ ಬೇಕಾದ ಒಂದು ಒಟ್ಟು ಸನ್ನಿವೇಶವನ್ನ ಸೃಷ್ಟಿ ಮಾಡಿ, ನೋಡಿ ಇದು ಅರಾಜಕತೆ, ಇದು ಅಸಹಿಷ್ಣುತೆ ಅಂತ ನಮ್ಮ ತಲೆ ಮೇಲೆ ಹಾಕಿದ್ರು ಅದನ್ನ. ಆಮೇಲೆ 1-2 ವರ್ಷಗಳಲ್ಲಿ ನಾವು ಅದನ್ನ ಅನಿವಾರ್ಯವಾಗಿ ಒಪ್ಪಿಕೊಳ್ಳೋ ಪರಿಸ್ಥಿತಿ ಬಂತು. ಅಸಹಿಷ್ಣುತೆ ಅನ್ನೋದು ಒಂದು ದಿನನಿತ್ಯದ ಚರ್ಚೆಯಲ್ಲಿ ಬರುವಂತ ಶಬ್ದ ಆಗಿ ಹೋಯ್ತು. ಈ ರೀತಿಯ ಅನೇಕ ಶಬ್ದಗಳನ್ನ ದಿನನಿತ್ಯ ಸೃಷ್ಟಿಸಿ ಸಮಾಜಕ್ಕೆ ಬಿಡ್ತಾ ಹೋದ್ರು. ಅಂದ್ರೆ ಒಟ್ಟಾರೆ ಈ ದೇಶದಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಇದೆ, ನಾವೆಲ್ಲ ಬಹಳ ಕಷ್ಟದಲ್ಲಿ ಬದುಕ್ತಾ ಇದ್ದೀವಿ, ನಾವೆಲ್ಲ ಯಾವುದೋ ಒಂದು ದೊಡ್ಡ ಪ್ರಳಯಕ್ಕೆ ನಾವು ಹೋಗ್ತಾ ಇದ್ದೀವಿ, ಈ ದೇಶ ದೊಡ್ಡ ದುರಂತವನ್ನ ಎದುರಿಸ್ತಾ ಇದೆ. ಈ ರೀತಿಯ ಎಲ್ಲ ಭ್ರಮೆಗಳನ್ನ ಸೃಷ್ಟಿ ಮಾಡಿ ಆ ಎಲ್ಲ ಭ್ರಮೆಗಳಿಗೂ ಕೂಡ ಒಂದೊಂದು ಶಬ್ದಗಳನ್ನ ಹಾಕಿ, ನೋಡಿ ಈ ದೇಶ ಈ ರೀತಿ ಇದೆ ಅನ್ನುವ ಒಂದು ಏನು ಕಲ್ಪನೆಯನ್ನ ಸೃಷ್ಟಿ ಮಾಡಲಾಯಿತು, ಭ್ರಮೆಯನ್ನ ಸೃಷ್ಟಿ ಮಾಡಲಾಯಿತು ಮತ್ತು ಅದನ್ನ ಎಲ್ಲರೂ ಜನರು ಒಪ್ಪಿಕೊಳ್ಳುವ ಹಾಗೆ ಮಾಡಲಾಯಿತು. ಸೊ ಇದಕ್ಕೆ ಕೌಂಟರ್ ಆಗಿ, ಇದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಏನಾದ್ರೂ ಇವತ್ತಿನ ಸನ್ನಿವೇಶವನ್ನ ವಿರೋಧ ಪಕ್ಷಗಳು ಸೃಷ್ಟಿ ಮಾಡ್ತಾ ಇರುವಂತಹ ಬೇರೆ ಬೇರೆ ರೀತಿಯ ಪರಿಕಲ್ಪನೆಗಳನ್ನ ಹಿಡಿದಿಡಬಹುದಾದ ಶಬ್ದಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವಾ ಅಂತ ನೋಡ್ಬೇಕಾಗಿದೆ. ಇರ್ಲಿ, ಇದು ನಮ್ಮ ಇವತ್ತಿನ ರಾಜಕೀಯ ಪರಿಸ್ಥಿತಿಯ ಒಂದು ಚಿತ್ರಣ ಆಯ್ತು. ನಮಗೆಲ್ಲ ನರೇಂದ್ರ ಮೋದಿ ಅವರು ಯಾವ ರೀತಿ ಪ್ರಧಾನಿಯಾಗಿದ್ದಾರೆ, ಅವರು ಪ್ರಧಾನಿ ಆಗುವುದಕ್ಕೆ ಅವರನ್ನ ತಡೀತಾ ಇದ್ದಂತ ಶಕ್ತಿಗಳು ಯಾವುದು, ಇದೆಲ್ಲವೂ ಬಹುತೇಕರಿಗೆ ಎಲ್ರಿಗೂ ಗೊತ್ತಿದೆ. ಅದನ್ನ ಮಾಧ್ಯಮಗಳ ಮೂಲಕ, ಚರ್ಚೆ ಸಂವಾದಗಳ ಮೂಲಕ ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಆದ್ರೆ ಅವರಿಗೆ ಬೇಕಾದಷ್ಟು ಸಂಖ್ಯೆ ಬರಲಿಲ್ಲ ಅನ್ನೋದು ಕೂಡ ಒಂದು ನೋವು ನಮಗಿದೆ. ಇದನ್ನು ನೋಡಿದಾಗ ನಮಗೆ ಈ ದೇಶ ಇರೋದೇ ಹೀಗೇನಾ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ ಕೆಲವು ಸಲ. ಒಬ್ರು ಹೇಳಿದ್ರು, ನೋಡಿ ಇಸ್ರೇಲ್ ನಲ್ಲಿ ಯಾರಾದ್ರೂ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದು ಯಹೂದಿಗಳ ಗೋಡೆ ಅಂತಿದೆ, ಅದು ಪಾಳು ಬಿದ್ದಿದೆ. ಅದು ಯಾವುದೋ ಕಾಲದಲ್ಲಿ, ಸೊಲೊಮನ್ ಕಾಲದಲ್ಲಿ ಅದೊಂದು ದೊಡ್ಡ ಅರಮನೆ ಆಗಿತ್ತು, ಟೆಂಪಲ್ ಆಗಿತ್ತು. ಆಮೇಲೆ ಅದು ಬೇರೆ ಬೇರೆ ಕಾಲಗಳಲ್ಲಿ ಅದರ ಮೇಲೆ ದಾಳಿಯಾಗಿ ಅದನ್ನ ಓಡೋದು ಹಾಕಿದ್ರು. ಇವತ್ತೊಂದು ಬರೀ ಗೋಡೆ ನಿಂತಿದೆ ಅಷ್ಟೇ. ಆ ಗೋಡೆಯನ್ನ ಮತ್ತೆ ಯಾರಾದ್ರೂ ಕಟ್ಟಿ ಅದನ್ನ ಮತ್ತೆ ಆ ಸೊಲೊಮನ್ ಕಾಲದ ವೈಭವಕ್ಕೆ ತರ್ತಾರೆ ಅಂತ ಹೇಳಿದ್ರೆ, ಅಂತಹ ವ್ಯಕ್ತಿಯನ್ನ ಇಸ್ರೇಲ್ ದೇಶದವರು 1000 ವರ್ಷಗಳ ಕಾಲ ನಿರಂತರವಾಗಿ ಅವ್ರನ್ನ ಆರಿಸಿ ತರ್ತಾರೆ ಸರ್. ಅದೇ ರೀತಿಯಲ್ಲಿ ಇಸ್ಲಾಮಿಗೆ ಸಂಬಂಧಪಟ್ಟ ಯಾವುದೋ ಒಂದು ಕುರುಹನ್ನ ಯಾರೋ ಒಬ್ಬ ಮತ್ತೆ ಅದನ್ನ ಕಟ್ಟಿಸಿದ ಅಂತಾದ್ರೆ ಅವನನ್ನ 1000 ವರ್ಷ ಜನ ನೆನಪಿಸಿಕೊಳ್ತಾರೆ. ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟ ಯಾವುದೋ ಒಂದು ಸ್ಮಾರಕವನ್ನು, ಯಾವುದೋ ಒಂದು ಚರ್ಚ್ ಅಥವಾ ಯಾವುದೋ ಒಂದು ಪ್ರಾರ್ಥನಾ ಮಂದಿರವನ್ನ ಬಂಧಮುಕ್ತ ಮಾಡಿ ಅದನ್ನ ಏನಾದ್ರೂ ಸರಿಯಾಗಿ ಕಟ್ಟಿ ನಿಲ್ಲಿಸಿದ್ರೆ ಆ ಕಟ್ಟಿದವರನ್ನ ಮತ್ತೆ 1000 ವರ್ಷ ಆ ಕ್ರಿಶ್ಚಿಯನರು ನೆನಪಿಸಿಕೊಳ್ತಾರೆ. ಆದ್ರೆ ನಮ್ಮಲ್ಲಿ 500 ವರ್ಷಗಳ ಕಾಲ ನಿರಂತರವಾದ ಸಂಘರ್ಷಕ್ಕೊಳಗಾಗಿ ಸಾವಿರಾರು ಜನ ಸಾಯೋದಕ್ಕೆ ಕಾರಣವಾಗಿ ನಿರಂತರವಾಗಿ ಸರ್ಕಾರದ ಅಥವಾ ನ್ಯಾಯಾಲಯಗಳ
ಕಟಕಟೆಯಲ್ಲಿ ನಿಲ್ತಾ ಇದ್ದಂತಹ ರಾಮ ಮಂದಿರದ ಸಮಸ್ಯೆಯನ್ನ ಪೂರ್ತಿಯಾಗಿ ಅದನ್ನು ಬಗೆಹರಿಸಿ ಒಂದು ಭವ್ಯವಾದ ದೇವಸ್ಥಾನವನ್ನ ಕಟ್ಟಿದ್ರೂ ಕೂಡ ಅದೇ ಅಯೋಧ್ಯೆಯಲ್ಲಿ ಅದೇ ಪಕ್ಷದವರು, ಯಾವ ಪಕ್ಷ ಅದನ್ನ ಕಟ್ಟಿಸಿದೆಯೋ ಆ ಪಕ್ಷದವರು ಕೂಡ ಗೆದ್ದು ಬರಲಿಕ್ಕೆ ಸಾಧ್ಯವಾಗುತ್ತಿರುವಂತಹ ಪರಿಸ್ಥಿತಿ ಇದೆ. ಮಾತ್ರ ಅಲ್ಲ, ನಿನ್ನೆ ಒಬ್ರು ಹಾಕಿದ್ರು, ರಾಮಾಯಣಕ್ಕೆ ಸಂಬಂಧಪಟ್ಟ 8-10 ಜಾಗಗಳನ್ನ ಹಾಕಿ ನೋಡಿ, ಇಲ್ಲೆಲ್ಲ ಬಿಜೆಪಿ ಸೋತಿದೆ ಅಂತ ಹಾಕಿದ್ರು. ಅಂದ್ರೆ ಒಂದು ರೀತಿಯಲ್ಲಿ ಅದು ಶುಭ ಸೂಚನೆ. ಯಾಕೆಂತ ಹೇಳಿದ್ರೆ ಇಷ್ಟು ದಿನ ರಾಮಾಯಣ ಸುಳ್ಳು, ರಾಮ ಸುಳ್ಳು ಅಂತ ಹೇಳ್ತಾ ಇದ್ದವರು ಇವತ್ತು ರಾಮಾಯಣದ ಜಾಗಗಳು ನೋಡಿ ಭಾರತದಲ್ಲಿ ಇಷ್ಟೆಲ್ಲ ಇದೆ ಅಂತ ಪಟ್ಟಿ ಮಾಡಿ ಅವರೇ ಹಾಕ್ತಾ ಇದ್ದಾರೆ ಅಂದ್ರೆ ಅದು ಒಂದು ರೀತಿ ಶುಭ ಸೂಚನೆ. ಆದ್ರೆ ಅದು ಒಂದು ರೀತಿಯ ದುಃಖವನ್ನ ಅಥವಾ ವಿಷಾದವನ್ನ ನಮ್ಮಲ್ಲಿ, ವಿಷಣ್ಣ ಭಾವವನ್ನ ನಮ್ಮಲ್ಲಿ ತುಂಬುತ್ತಾ ಇದೆ. ಯಾಕೆ ಹೀಗಾಗಿದೆ, ಈ ದೇಶ ಯಾವತ್ತು ಹೀಗೇನೆ ಇತ್ತ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಮತ್ತೆ ಮತ್ತೆ ಕಾಡುವ ಹಾಗೆ ಆಗುತ್ತೆ. ನಾನು ಸ್ವಲ್ಪ ಇತಿಹಾಸವನ್ನು ತಗೊಳ್ತೇನೆ. ಇತಿಹಾಸದಲ್ಲಿ ಯಾವ ಯಾವ ಕಾಲಘಟ್ಟಗಳಲ್ಲಿ ನಾವು ಹಾದಿ ತಪ್ಪಿದ್ದೇವೆ ಅಂತ ನೋಡಿದ್ರೆ ನಮಗೆ ಬಹುಶಃ ಇವತ್ತಿನ ಈ ಒಂದು ವಿಜಯ, ಇವತ್ತಿನ ಗೆಲುವು ಎಷ್ಟು ಮುಖ್ಯ ಅಂತ ಅನಿಸ್ಬೋದು. ಬಹುಶಃ ಇತಿಹಾಸದ ಕಲ್ಪನೆ ಇಲ್ಲದೆ ಹೋದ್ರೆ ನಮಗೆ ಇದು ಕೂಡ ಯಾವತ್ತಿನ ಹಾಗೆ ಒಂದು ಗೆಲುವು. ನಾವು ರಣಜಿ ಕ್ರಿಕೆಟ್ ಅಲ್ಲಿ ಗೆಲ್ತೀವಿ, ಬ್ಯಾಡ್ಮಿಂಟನ್ ಮ್ಯಾಚ್ ಅಲ್ಲಿ ಗೆಲ್ತೀವಿ, ಅದೇ ತರ ಇದು ಕೂಡ ಒಂದು ಮೋದಿ ಗೆದ್ಕೊಂಡು ಬಂದಿದ್ದಾರೆ, ಏನಿದ್ರಲ್ಲಿ ವಿಶೇಷ ಅಂತ ಅನಿಸ್ಬೋದು. 47ರಲ್ಲಿ ಭಾರತ ಸ್ವತಂತ್ರವಾಗಿ ಇನ್ನೇನು ಕೆಲವೇ ವಾರಗಳು ಕಳೆದಿತ್ತಷ್ಟೇನೆ ಆವಾಗ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧಕ್ಕೆ ಬಂತು, ಇದೆಲ್ಲರಿಗೂ ಗೊತ್ತಿರುವಂತದ್ದು. ಆದ್ರೆ ಅನೇಕ ವಿವರಗಳನ್ನ ಮುಚ್ಚಿಡಲಾಗಿದೆ, ಅದು ಬೇರೆ ವಿಷಯ. ಅವರು ಕಾಶ್ಮೀರದ ಮೇಲೆ ದಾಳಿ ಮಾಡಿದ್ರು. ಕಾಶ್ಮೀರದಲ್ಲಿದ್ದಂತಹ ರಾಜ ಹರಿಸಿಂಗ್ ಭಾರತದ ಕಡೆ ನೋಡಿದ, ಭಾರತದ ಪ್ರಧಾನಮಂತ್ರಿಗಳು ಮತ್ತೆಲ್ಲೋ ಬೇರೆ ಕಡೆ ನೋಡಿದರು. ಅವರು ನೇರವಾಗಿ ಹರಿಸಿಂಗನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿನ್ನ ಬೆಂಬಲಕ್ಕೆ ನಾನಿದ್ದೇನೆ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ರೆ ಬಹುಶಃ ಇವತ್ತಿನ ಭಾರತದ ಸ್ಥಿತಿ ಬೇರೆ ಆಗ್ತಾ ಇತ್ತು. ಹರಿಸಿಂಗ್ ನಮ್ಮ ಕಡೆ ನೋಡ್ತಾ ಇದ್ದ, ನಾವು ಆಕಾಶ ನೋಡ್ತಾ ಇದ್ವಿ. ಆವಾಗ ನಾವು ಮಾಡಿದ ಬ್ಲಂಡರ್ಗಳು 48-49ರಲ್ಲಿ ನಿರಂತರವಾಗಿ ಯುದ್ಧಗಳು ನಡೆದ ಮೇಲೆ ಪೂರ್ತಿಯಾಗಿ ನಮಗೆ ಪಾಕಿಸ್ತಾನ ಯಾವ ಪ್ರದೇಶಗಳನ್ನ ಆಕ್ರಮಣ ಮಾಡಿತ್ತೋ ಆ ಎಲ್ಲಾ ಪ್ರದೇಶಗಳನ್ನು ಕೂಡ ನಾವು ಅದನ್ನ ಸ್ವಾಧೀನಪಡಿಸಿಕೊಂಡ ಮೇಲೆ ನಾವು ಯುದ್ಧ ಘೋಷಣೆ ಮಾಡಿದ್ವಿ. ಒಬ್ರು ಮೇಜರ್ ಬರೀತಾರೆ, ಇಡೀ ಪ್ರಪಂಚದ ಇತಿಹಾಸದಲ್ಲಿ, ನೀವು ಬೇಕಾದ್ರೆ 5000 ವರ್ಷಗಳ ಇತಿಹಾಸ ತಗೊಳ್ಳಿ, ಇತಿಹಾಸದಲ್ಲಿ ಒಂದು ದೇಶ ತನ್ನ ಶತ್ರು ದೇಶದಿಂದ ತನ್ನ ಜಾಗವನ್ನ ಮರು ಸ್ವಾಧೀನ ಪಡಿಸಿಕೊಂಡ ಮೇಲೆಯೂ ಕೂಡ ನಾನು ಇಲ್ಲ ಸಾಕು, ನನಗೆ ಯುದ್ಧ ಸಾಕು, ನಾನೀಗ ಯುದ್ಧ ವಿರಾಮ ಘೋಷಣೆ ಮಾಡ್ತೇನೆ ಅಂತ ಹೇಳಿದ ಇತಿಹಾಸ ಏನಾದ್ರೂ ಇದ್ರೆ ಅದು ಭಾರತದ್ದು 48ರಲ್ಲಿ ಆಗಿರುವಂತದ್ದು. ನಮ್ಮ ದೇಶಕ್ಕೆ ಪೂರ್ತಿಯಾಗಿ ಒಂದು ನಿಯಂತ್ರಣ ಸಿಕ್ಕಿದ ಮೇಲೂ ಕೂಡ ನಾವು ಇಲ್ಲ, ನಮಗೆ ಸಾಕು, ನಿಮ್ಮ ಜಾಗವನ್ನ ನೀವೇ ಇಟ್ಕೊಳ್ಳಿ, ನಾವು ಸದ್ಯಕ್ಕೆ ನಾವು ರೆಸ್ಟ್ ತಗೊಳ್ತೇವೆ, ಯುದ್ಧ ವಿರಾಮ ಘೋಷಣೆ ಮಾಡ್ತೇವೆ ಅಂತ ಹೇಳಿದ್ರು. ವಿದೌಟ್ ಎನಿ ಕನ್ಸರ್ನ್ ಆಫ್ ದ ಡಿಫೆನ್ಸ್, ಸೈನ್ಯದ ಯಾವುದೇ ಒಂದು ಸೂಚನೆಯನ್ನು ತೆಗೆದುಕೊಳ್ಳದೆ, ಅವರ ಯಾವುದೇ ಸಲಹೆಯನ್ನು ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ನಾವು ನಮಗೆ ಸಾಕು ಯುದ್ಧ ಅಂತ ಹೇಳಿ ನಾವು ಕೈಕಟ್ಟಿ ಕೂತೆವು. ಮಾತ್ರ ಅಲ್ಲ, ನಾವು ವಿಶ್ವಸಂಸ್ಥೆಗೆ ಹೋದೆವು. ಸಂಪೂರ್ಣವಾದ ಅಸಾಂವಿಧಾನಿಕವಾದ ಪ್ರಕ್ರಿಯೆ. ಯಾಕಂದ್ರೆ ಯುದ್ಧದ ವಿಷಯದಲ್ಲಿ ಅಥವಾ ಬಾರ್ಡರ್ಗೆ ಸಂಬಂಧಪಟ್ಟ ಯಾವುದೇ ಒಂದು ಜಗಳದ ವಿಷಯದಲ್ಲಿ ವಿಶ್ವಸಂಸ್ಥೆಗೆ ಹೋಗುವಂತ ಯಾವುದೇ ಒಂದು ಪ್ರಕ್ರಿಯೆ ನಮ್ಮ ಸಂವಿಧಾನದಲ್ಲಿ ಇರಲಿಲ್ಲ. ಸಂವಿಧಾನ ಆವಾಗ ಅದು ಅಂಗೀಕಾರ ಆಗಿರ್ಲಿಲ್ಲ, ಅದು ಬೇರೆ ವಿಷಯ. ಆದ್ರೆ ಒಂದು ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ, ನನ್ನ ಮತ್ತು ಪಕ್ಕದ ಮನೆಯವನ ಮಧ್ಯದ ಒಂದು ಯಾವುದೋ ಗಡಿ ಸಮಸ್ಯೆಗೆ ನಾನು ಇನ್ನೊಂದು ಪಕ್ಕದ ಊರಿನ ಯಾರೋ ಒಬ್ಬ ಪಾಳೆಗಾರ ಹತ್ರ ಹೋಗ್ಬೇಕಾಗಿಲ್ಲ ಅನ್ನೋದು ಸಾಮಾನ್ಯ ಜ್ಞಾನ. ಆದ್ರೆ ಅದನ್ನ ಬಿಟ್ಟು ನಮ್ಮಿಬ್ಬರ ಜಗಳವನ್ನ ನೀವು ಪರಿಹಾರ ಮಾಡಿ ಅಂತ ಹೇಳಿ ನಾವು ವಿಶ್ವಸಂಸ್ಥೆಗೆ ಹೋದ್ವಿ. ಮಾತ್ರವೇ ಅಲ್ಲ, ಆ ಸಂದರ್ಭದಲ್ಲಿ ಅಗತ್ಯವೇ ಇಲ್ಲದೆ ಇರುವಂತಹ ಜನಮತದ ಗಣನೆಯನ್ನ ಮಾಡಬೇಕು ಅನ್ನೋ ಒಂದು ಪ್ರಾಸೆಸ್ ಅನ್ನ ನಾವಾಗಿ ಮುಂದೆ ಇಟ್ವಿ. ಯಾರು ಕೇಳಿಲ್ಲ, ನೀವು ಜನಮತ ಗಣನೆ ಮಾಡಿ ಅಂತ ಪಾಕಿಸ್ತಾನವೂ ಹೇಳಿಲ್ಲ, ಭಾರತದ ಯಾವ ಪಕ್ಷವೂ ಹೇಳಿಲ್ಲ, ವಿಶ್ವಸಂಸ್ಥೆ ಕೂಡ ಕೇಳಿಕೊಂಡಿರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ನಾವೇ ಮುಂದಾಗಿ, ಅಂದ್ರೆ ಶತ್ರುವಿನ ಕೈಗೆ ನಾವೇ ಕತ್ತಿ ಕೊಟ್ಟು ನೀನ್ ನನ್ನ ತಲೆ ಹೊಡಿ ಅಂತ ಹೇಳಿದಂತ ಒಂದು ಸಂದರ್ಭ. ಇಂತಹ ಒಂದು ನಾಯಕತ್ವ ಇದ್ದಂತಹ ದೇಶ ಇದು. ನಮ್ಮ ಇತಿಹಾಸ ಇದು ನಮಗೆ ಗೊತ್ತಿರಬೇಕು. ಇವತ್ತಿನ ನಮ್ಮ ರಾಜತಾಂತ್ರಿಕ ನಡೆಗಳನ್ನ ನಾವು ನೋಡಿದ್ರೆ ಕಳೆದ 10 ವರ್ಷಗಳಲ್ಲಿ ಈ ದೇಶ ಯಾವ ರೀತಿ
ರೀತಿಯ ಪರಿಸ್ಥಿತಿಗಳನ್ನ ಹಾದು ಬಂದಿದೆ ಅಂತ ನೋಡಿದ್ರೆ ನಮ್ಮ ಇವತ್ತಿನ ರಾಜತಾಂತ್ರಿಕ ಕೌಶಲ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗ್ತದೆ. ನಾವು ಒಂದು ಕಡೆ ಅರೇಬಿಯನ್ ಗಲ್ಫಿನ ದೇಶಗಳನ್ನು ಕೂಡ ನಾವು ನಮ್ಮ ಜೊತೆ ಇಟ್ಕೊಂಡು ಮಾತಾಡ್ತೇವೆ, ಇನ್ನೊಂದು ಕಡೆ ರಷ್ಯಾವನ್ನ ಜೊತೆ ಇಟ್ಕೊಂಡು ಮಾತಾಡ್ತೇವೆ, ಮತ್ತೊಂದು ಕಡೆ ಯುರೋಪಿನ ಅನೇಕ ದೇಶಗಳನ್ನ ನಮ್ಮ ಸ್ನೇಹಿತರು ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ತೇವೆ, ಅಮೆರಿಕವನ್ನು ಕೂಡ ನಮ್ಮ ಸ್ನೇಹ ವಲಯದಲ್ಲಿ ಇಟ್ಕೊಂಡಿದ್ದೇವೆ, ಆದ್ರೆ ಯಾರನ್ನೂ ಹತ್ತಿರ ಬಿಟ್ಕೊಂಡಿಲ್ಲ. ಇದುವರೆಗೂ ಕೂಡ ನೀವು ಜೈಶಂಕರ್ ಅವರ ಒಂದೇ ಒಂದು ಇಂಟರ್ವ್ಯೂವನ್ನು ನೋಡಿ, ಒಂದೇ ಒಂದು ಮಾತು ಅಥವಾ ಯಾವುದೇ ಒಂದು ಭಾಷಣವನ್ನು ನೋಡಿ, ಎಲ್ಲೂ ಕೂಡ ಅವರು ರಷ್ಯಾ ನಮ್ಮ ಸ್ನೇಹಿತ ದೇಶ ಅನ್ನುವುದನ್ನ ಘಂಟಾಘೋಷವಾಗಿ ಘೋಷಣೆ ಮಾಡುವಂತ ಒಂದೇ ಒಂದು ಮಾತನ್ನ ನೀವು ಅವ್ರ ಮಾತಲ್ಲಿ ಕಂಡು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಯಾರನ್ನು ನಾವು ಹತ್ತಿರ ಬಿಟ್ಕೊಂಡಿಲ್ಲ, ಯಾರನ್ನು ದೂರ ಇಟ್ಟಿಲ್ಲ ಅನ್ನುವ ರೀತಿಯ ಆ ಒಂದು ಚಾಣಾಕ್ಷ ನಡೆಯನ್ನ ನಾವು ಕಳೆದ 10 ವರ್ಷಗಳಲ್ಲಿ ನಾವು ನೋಡಿದ್ದೇವೆ. ಇದೇ ಸಂದರ್ಭವನ್ನ ಕಳೆದ 10 ವರ್ಷಗಳಲ್ಲಿ ಆಗಿ ಹೋಗಿರುವಂತಹ ಜಾಗತಿಕ ವಿದ್ಯಮಾನಗಳು ಒಂದು ವೇಳೆ 47ರ ಸಂದರ್ಭಗಳಲ್ಲಿ ಆದದ್ದೇ ಆಗಿದ್ರೆ, ಅಥವಾ ಆವಾಗಿನ ಪ್ರಧಾನಮಂತ್ರಿಗಳು ಈಗಿನ ಸಂದರ್ಭದಲ್ಲಿ ಇದ್ದದ್ದೇ ಹೌದಾದ್ರೆ ಯಾವ ರೀತಿಯ ಬ್ಲಂಡರ್ಗಳನ್ನ ಮತ್ತೆ ಮಾಡ್ತಾ ಇದ್ರು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬಹುದು. 62ರಲ್ಲಿ ನಮ್ಮ ಮೇಲೆ ಚೀನಾ ಯುದ್ಧ ಘೋಷಣೆ ಮಾಡಿ ಆಮೇಲೆ ನಾವು ಅನೇಕ ಭೂಭಾಗಗಳನ್ನು ಕಳೆದುಕೊಂಡಾಗ ಆವಾಗ ಕೂಡ ನಾವು ಯಾವ ರೀತಿ ಆ ಒಂದು ಯುದ್ಧದ ಪರಿಸ್ಥಿತಿಯನ್ನ ನಿಭಾವಣೆ ಮಾಡಿದೆವು ಅಂತ ಹೇಳಿದ್ರೆ ಬಹಳಷ್ಟು ಅದರಲ್ಲಿದ್ದ ದೋಷಗಳು, ತಪ್ಪುಗಳು ನಮಗೆ ಕಾಣಿಸ್ಲಿಕ್ಕೆ ಸಿಗ್ತವೆ. ನಿರಂತರವಾಗಿ ನಮ್ಮ ದೇಶದ ಬೇರೆ ಬೇರೆ ಮುತ್ಸದ್ದಿಗಳು, ವಿಜ್ಞಾನಿಗಳು, ಡಿಫೆನ್ಸಿನ ಉನ್ನತ ಅಧಿಕಾರಿಗಳು ಇವರೆಲ್ಲರೂ ನಿರಂತರವಾಗಿ ಹೇಳ್ತಾ ಇದ್ರು ಚೀನಾ ನಮ್ಮ ದೊಡ್ಡ ಅಪಾಯ, ನಮಗಿರುವಂತ ಬಹಳ ದೊಡ್ಡ ಅಪಾಯ ಯಾವುದು ಪಕ್ಕದ್ದು ಅಂತ ಹೇಳಿದ್ರೆ ಪಾಕಿಸ್ತಾನ ಇರ್ಬೋದು, ಆದ್ರೆ ಅದಕ್ಕಿಂತ ಹೆಚ್ಚಿನ ಅಪಾಯ ಇರುವಂತದ್ದು ಚೀನಾದಿಂದ. ಸಾವರ್ಕರ್ ಅವರು ಈ ಮಾತನ್ನ ಬರೆದಿಟ್ಟಿದ್ರು. ಯುದ್ಧ ಆಗೋದಕ್ಕೆ ಬಹಳಷ್ಟು ವರ್ಷಗಳ ಕಾಲ ಮೊದಲೇ ಸಾವರ್ಕರ್ ಅವರು ಚೀನಾದಿಂದ ನಮಗೆ ಅಪಾಯ ಇದೆ, ಕಂಡುಬಿಟ್ಟು ನೋಡಿ ಅಂತ ಹೇಳಿ ಅದನ್ನ ಬರೆದಿಟ್ಟು ದಾಖಲೆ ಮಾಡಿ ಹೋಗಿದ್ದಾರೆ. ಆದ್ರೆ ನಾವು ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಹೇಳ್ಕೊಂಡು ಅಣ್ಣ ತಮ್ಮ ಅನ್ನೋ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಹೋದ್ವಿ. ಕೊನೆಗೆ ಅವರು ನಮಗೆ ಬೆನ್ನಿಗೆ ಇರಿದ್ರು, ಬೆನ್ನಿಗಲ್ಲ ಹೊಟ್ಟೆಗೆ ಇರಿದ್ರು, ಎದೆಗೆ ಇರಿದ್ರು, ಎದುರುಗಡೆಯಿಂದಾನೇ ಇರಿದಿತ್ತು, ಹಿಂದ್ಗಡೆಯಿಂದ ಇರಿದಿದ್ದಲ್ಲ. 64ರಲ್ಲಿ ಅಣ್ವಸ್ತ್ರಗಳ ಪ್ರಯೋಗಗಳನ್ನ ಚೀನಾ ದೇಶ ಶುರು ಮಾಡಿತ್ತು. ಆವಾಗ ನಮ್ಮ ದೇಶದ ವಿಜ್ಞಾನಿಗಳು ನೋಡಿ, ಆಗಿನ ಕಾಲದಲ್ಲಿ ಅವರು ಯಾರು ಕದ್ದು ಮುಚ್ಚಿ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇರ್ಲಿಲ್ಲ. ಹೋಮಿ ಜಹಾಂಗೀರ್ ಬಾಬಾ ಅವರ ಜೀವನ ಚರಿತ್ರೆಯನ್ನು ನೀವು ತೆಗೆದುಕೊಂಡ್ರೆ ಅಥವಾ ಅವರ ಬದುಕಿನ ಬೇರೆ ಬೇರೆ ಘಟನೆಗಳನ್ನು ನೀವು ನೋಡಿದ್ರೆ ಪಬ್ಲಿಕ್ ಫೋರಂಗಳಲ್ಲಿ, ಸಾರ್ವಜನಿಕ ವೇದಿಕೆಗಳಲ್ಲಿ ಬಹಳ ಘಂಟಾಘೋಷವಾಗಿ ಅವರು ಹೇಳಿದ್ದಾರೆ, ನಮ್ಮ ದೇಶಕ್ಕೆ ಅಣು ಬಾಂಬುಗಳು ಬೇಕು, ನಮ್ಮ ದೇಶಕ್ಕೆ ಅಣ್ವಸ್ತ್ರಗಳು ಬೇಕು ಅಂತ ನಿರಂತರವಾಗಿ ಅದನ್ನು ಪ್ರತಿಪಾದನೆ ಮಾಡ್ತಾ ಬಂದ್ರು. ಆದ್ರೆ 66ರಲ್ಲಿ ಅವರ ಮೃತ್ಯು ಆಗುತ್ತೆ. ಬಹಳ ಶಂಕಾಸ್ಪದ ರೀತಿಯಲ್ಲಿ ಅವರು ಪ್ಲೇನ್ ನಲ್ಲಿ ಹೋಗ್ತಾ ಇದ್ದಾಗ ವಿಮಾನದ ಪತನ ಆಗಿ ಅವರು ತೀರಿಕೊಳ್ತಾರೆ. ಹೇಗೆ ಸುಭಾಷ್ ಚಂದ್ರ ಬೋಸ್ ಅವರು ತೀರಿಕೊಂಡ್ರು ಅಂತ ಒಂದು ಕಥೆ ಇದೆಯೋ ಅದೇ ರೀತಿಯಲ್ಲಿ ಇವರದ್ದು ಕೂಡ ಅಂತ್ಯ ಆಯಿತು. ಇವರ ಅಂತ್ಯ ಆದ ಮೇಲೆ 66ರಲ್ಲಿ ಅವರು ತೀರಿಕೊಂಡ ಮೇಲೆ ಅವರ ಜಾಗಕ್ಕೆ ಆ ಒಂದು ಅಣುಶಕ್ತಿ ಕೇಂದ್ರಕ್ಕೆ ನಿರ್ದೇಶಕರಾಗಿ ಬಂದವರು ವಿಕ್ರಮ್ ಸಾರಾಭಾಯಿ. ವಿಕ್ರಮ್ ಸಾರಾಭಾಯಿ ಕೂಡ ಬಹಳ ದೊಡ್ಡ ದೇಶಭಕ್ತ. ಆದ್ರೆ ಅವರಿಗೆ ಕೇಂದ್ರದ ಕಡೆಯಿಂದ, ಪ್ರಧಾನಿಗಳ ಕಡೆಯಿಂದ ಸೂಚನೆ ಹೋಗುತ್ತೆ, ಏನು ಅಂತ ಹೇಳಿದ್ರೆ, ನೀವು ಯಾವುದೇ ಸಂದರ್ಭದಲ್ಲಿ, ಯಾವುದೇ ವೇದಿಕೆಯಲ್ಲಿ, ಯಾವುದೇ ಪತ್ರಿಕೆಯಲ್ಲಿ, ಯಾವುದೇ ಅಂತಾರಾಷ್ಟ್ರೀಯ ಸಮಾರಂಭಗಳಲ್ಲಿ ನೀವು ನಮ್ಮ ದೇಶ ಅಣ್ವಸ್ತ್ರಗಳನ್ನ ತಯಾರು ಮಾಡ್ಲಿಕ್ಕೆ ಬಯಸ್ತಾ ಇದೆ ಅಂತ ಕೂಡ ಹೇಳಬಾರ್ದು. ನಾವು ಯಾವತ್ತೂ ಕೂಡ ನ್ಯೂಕ್ಲಿಯರ್ ಫೋರ್ಸಸ್ ಫಾರ್ ಪೀಸ್, ನ್ಯೂಕ್ಲಿಯರ್ ಎನರ್ಜಿ ಫಾರ್ ಪೀಸ್ ಅನ್ನೋದನ್ನೇ ನೀವು ಮತ್ತೆ ಮತ್ತೆ ಪ್ರತಿಪಾದನೆ ಮಾಡಬೇಕು ಅಂತ ಅವರಿಗೆ ಬಲವಂತವಾಗಿ ಅವರ ಬಾಯನ್ನು ಹೇಳಿಸಲಾಗುತ್ತೆ. 65ರಲ್ಲಿ ಇದು ಯಾವ ಕಾಲಘಟ್ಟದಲ್ಲಾಯ್ತು, ಯಾರು ಪ್ರಧಾನಿಗಳಾಗಿದ್ರು ಇದ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಅಂದ್ರೆ ಈ ರೀತಿಯ ಒಂದು ಕದ್ದು ಮುಚ್ಚಿ ಮಾಡುವಂತ ವ್ಯವಹಾರಗಳನ್ನ ಈ ದೇಶ ಮಾಡ್ತಾ ಇತ್ತು. 74ರಲ್ಲಿ ನಾವು ಅಣ್ವಸ್ತ್ರಗಳ ಪ್ರಯೋಗವನ್ನು ಮಾಡಿದಾಗ ನಾವು ಏನ್ ಹೇಳಿದೆವು ಅಂತ ಹೇಳಿದ್ರೆ, ನಾವು ಅಣ್ವಸ್ತ್ರಗಳನ್ನು ಬಳಸ್ತಾ ಇರೋದು ಯಾವುದಕ್ಕೆ ಅಂದ್ರೆ, ನಾವು ಗಣಿಯಲ್ಲಿ ಕೆಲಸ ಮಾಡೋದಕ್ಕೆ, ಖನಿಜಗಳನ್ನ ಅದಿರುಗಳನ್ನ ಪತ್ತೆ ಮಾಡೋದಕ್ಕೆ, ಅಥವಾ ಭೂಮಿಯಲ್ಲಿ ಒಳಗೆ ನೀರಿನ ಸೆಲೆ ಎಲ್ಲೆಲ್ಲಿದೆ ಅನ್ನೋದನ್ನ ಕಂಡು ಹಿಡ್ಕೋದಕ್ಕೆ, ಈ ರೀತಿಯ ಶಾಂತಿ ಕಾಲದ ಕೆಲಸಗಳಿಗಾಗಿ ನಾವು ಅಣ್ವಸ್ತ್ರಗಳನ್ನ, ಅಣು ಶಕ್ತಿಯನ್ನ ಬಳಸ್ತೇವೆ. ಅಣು ಅಸ್ತ್ರ ಅಂತ ಕೂಡ ಹೇಳ್ತಾ ಇರಲಿಲ್ಲ, ಅಣು ಶಕ್ತಿಯನ್ನು ಬಳಸ್ತೇವೆ ಅನ್ನುವ ಮಾತನ್ನ ಜಾಗತಿಕ ವೇದಿಕೆಯಲ್ಲಿ ನಿರಂತರವಾಗಿ ನಮ್ಮ ದೇಶ ಹೇಳ್ತಾ ಬಂತು. ನಾವು ಅಣು ಬಾಂಬನ್ನ ಮಾಡ್ಲಿಕ್ಕಾಗಿ ಇದನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ನಮ್ಮ ಕಡೆಯಿಂದ ಬರಲಿಲ್ಲ. ಈ ರೀತಿಯ ಒಂದು ಹೆದರುಮುಕ್ಕಲ ದೇಶವಾಗಿದ್ದಂತಹ ಭಾರತ, ಈ ಇತಿಹಾಸವನ್ನು ನಾವು ಗಮನಿಸಬೇಕು. ಕಳೆದ 10 ವರ್ಷಗಳಲ್ಲಿ ನೀವು ಈ ಎಲ್ಲ ಘಟನೆಗಳನ್ನು ಕೂಡ ಕಳೆದ 10 ವರ್ಷಗಳಲ್ಲಿ ನಡೆದಿರುವ ಬೇರೆ ಬೇರೆ ಘಟನೆಗಳ ಜೊತೆ ಸಮೀಕರಿಸಿ ನೋಡಿ. ಅದು ಪುಲ್ವಾಮಾ ಇಲಾಖೆಗೆ ಮಾಡಿರುವಂತಹ ಪ್ರತಿದಾಳಿ ಆಗಿರ್ಬೋದು,
ಅಥವಾ ಉರಿ ಅಟ್ಯಾಕ್ ಆಗಿರಬಹುದು, ಅಥವಾ ಪಾಕಿಸ್ತಾನದ ಮೇಲೆ ಹೋಗಿ ನಾವು ಮಾಡಿರುವಂತಹ ದಾಳಿ ಆಗಿರಬಹುದು, ಈ ಎಲ್ಲ ಘಟನೆಗಳಲ್ಲಿ ನಮ್ಮ ದೇಶ ಕಳೆದ 10 ವರ್ಷಗಳಲ್ಲಿ ಯಾವ ರೀತಿ ನಡೆದುಕೊಂಡಿದೆ ಮತ್ತು ಅದಕ್ಕಿಂತ ಹಿಂದಿನ ದಿನಗಳಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನ ನೀವು ಗಮನಿಸಿದ್ರೆ ಈ ಒಂದು ವಿಜಯ, ಈ ಒಂದು ಗೆಲುವು ಎಷ್ಟು ಮುಖ್ಯ ಅನ್ನೋದು ನಿಮ್ಗೆ ಮನದಟ್ಟಾಗುತ್ತೆ. 65ರಲ್ಲಿ ನಾವು 65 ಆಗಸ್ಟ್ ಸಂದರ್ಭದಲ್ಲಿ ನಮ್ಮ ದೇಶದ ಸೇನೆ ಅದು ಹೋಗಿ ಪಾಕಿಸ್ತಾನದ ಅನೇಕ ಭೂಭಾಗಗಳನ್ನ ಅದು ವಶಪಡಿಸಿಕೊಂಡಿತ್ತು. ಹಾಜಿಪೀರ್ ಪಾಸ್ ಅಂತ ಹೇಳ್ತಾರೆ. ಆ ಹಾಜಿಪೀರ್ ಪಾಸ್ ಅನ್ನು ನಮ್ಮವರು ವಶಪಡಿಸಿಕೊಂಡಿದ್ರು, ನಮ್ಮ ದೇಶದ ಸೈನಿಕರು. ನಮಗದು ಏನು ಅಂತ ಗೊತ್ತಾಗಲ್ಲ, ಆದ್ರೆ ನೀವು ಈ ಭೂಪಟವನ್ನು ತೆಗೆದು ನೋಡಿದ್ರೆ, ನಕಾಶೆಯನ್ನು ಇಟ್ಟುಕೊಂಡು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಗೊತ್ತಾಗುತ್ತೆ. ಪೂಂಚ್ ಮತ್ತೆ ಉರಿ ಅನ್ನುವ 2 ಸೆಕ್ಟರ್ಗಳ ಮಧ್ಯದಲ್ಲಿ ನಿಜಕ್ಕೂ ಇರುವಂತ ಅಂತರ ಎಷ್ಟು ಅಂತ ಹೇಳಿದ್ರೆ 15 ಕಿಲೋಮೀಟರ್. ಅಂದ್ರೆ ಉದಾಹರಣೆಗೆ ನಾವು ಇಲ್ಲಿಂದ ಚಾಮರಾಜಪೇಟೆಯಿಂದ ಪಕ್ಕದ ರಾಜಾಜಿನಗರಕ್ಕೂ ಅಥವಾ HSR ಲೇಔಟಿಗೂ ಹೋದಷ್ಟು ದೂರ ಪೂಂಚ್ ಮತ್ತೆ ಉರಿಗೆ. ಆದ್ರೆ ಪಾಕ್ ಆಕ್ರಮಣ ಮಾಡಿ ಆ ಜಾಗವನ್ನ ತೆಗೆದುಕೊಂಡ ಕಾರಣಕ್ಕೆ ನಾವು ಆ 2 ಸೆಕ್ಟರ್ಗಳನ್ನ ಕನೆಕ್ಟ್ ಮಾಡಬೇಕಾದ್ರೆ ಎಷ್ಟು ದೂರ ಕ್ರಮಿಸಬೇಕಾಯ್ತು ಅಂದ್ರೆ 200 ಕಿಲೋಮೀಟರ್. 200 ಕಿಲೋಮೀಟರ್ ದೂರವನ್ನ ಕ್ರಮಿಸಿ ನಾವು ಪೂಂಚಿನಿಂದ ಊರಿಗೆ ಹೋಗಬೇಕಾಗಿತ್ತು. ಆದ್ರೆ ಆ ಪಾಕ್ ಆಕ್ರಮಿತ ಪ್ರದೇಶವನ್ನ ನಾವೇನಾದ್ರೂ ವಶಪಡಿಸಿಕೊಂಡದೇ ಆದ್ರೆ 65ರಲ್ಲಿ ನಮ್ಮ ಕೈಗೆ ಬಂದಿತ್ತು. ಅದು ಕೇವಲ 15 ಕಿಲೋಮೀಟರ್ಗಳಲ್ಲಿ ಕ್ರಮಿಸಬಹುದಾದ ದೂರ ಆಗಿತ್ತು. 65 ಆಗಸ್ಟ್ ಟೈಮಲ್ಲಿ ನಾವು ಅದನ್ನ ವಶಪಡಿಸಿಕೊಂಡ್ರು ಕೂಡ 66 ಜನವರಿ 10ನೇ ತಾರೀಕು ನಾವು ತಾಷ್ಕೆಂಟ್ ನಲ್ಲಿ ಹೋಗಿ ಸೈನ್ ಹಾಕೋದಕ್ಕೆ ಕೂತ್ಕೊಳ್ತೀವಿ. ನೋಡಿ, ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನ ಬಹಳ ದೊಡ್ಡ ಜನನಾಯಕ, ರಾಷ್ಟ್ರ ನಾಯಕ ಅಂತ ಒಪ್ಕೊಳ್ಳೋಣ, ಅವರ ಧೈರ್ಯವನ್ನ ಮೆಚ್ಕೊಳ್ಳೋಣ, ಅವರು ದೇಶದ ಜೊತೆಗೆ ಅವತ್ತಿನ 30-40 ಕೋಟಿ ಭಾರತೀಯರ ಜೊತೆಗೆ ಕನೆಕ್ಟ್ ಆದದನ್ನ ಮೆಚ್ಚೋಣ, ಗೌರವಿಸೋಣ. ಅವರು ರೈತರಿಗೆ ಕೊಟ್ಟ ಗೌರವವನ್ನ, ಸೈನಿಕರಿಗೆ ಕೊಟ್ಟ ಗೌರವವನ್ನ ಗೌರವಿಸೋಣ. ಆದ್ರೆ ಅವರ ರಾಜತಾಂತ್ರಿಕ ನಡೆ ಸರಿ ಇತ್ತೋ ತಪ್ಪಿತ್ತು ಅಂತ ಕೇಳಿದ್ರೆ ಅಲ್ಲಿ ಕೂಡ ನಾವು ಸ್ವಲ್ಪ ಅವರಿಗೆ ನೆಗೆಟಿವ್ ಮಾರ್ಕ್ಗಳನ್ನೇ ಕೊಡ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ, ನಾನು ರಾಜತಾಂತ್ರಿಕ ವಿಷಯಗಳನ್ನ ಮಾತಾಡ್ತೇನೆ ಅಂತ ಹೇಳಿ ತಾಷ್ಕೆಂಟ್ಗೆ ಹೋದ್ರು, ಯಾರು ಕೂಡ ರಷ್ಯಾದ ಮಧ್ಯಸ್ಥಿಕೆಯನ್ನು ಕೇಳಿರ್ಲಿಲ್ಲ, ಭಾರತ ಕೇಳಿರ್ಲಿಲ್ಲ, ಪಾಕಿಸ್ತಾನ ಕೇಳಿರ್ಲಿಲ್ಲ, ಅಂದ್ರೆ ಸಾರ್ವಜನಿಕ ವೇದಿಕೆಯಲ್ಲಿ ಕೇಳಿರ್ಲಿಲ್ಲ, ಹಿಂದಿನ ಬಾಗಿಲಲ್ಲಿ ಕೇಳಿರ್ಬೋದು, ನೀವು ಬಂದು ಸ್ವಲ್ಪ ಮಧ್ಯಸ್ಥಿಕೆ ಮಾಡಿ ಅಂತ ಕೇಳಿರ್ಬೋದು ಪಾಕಿಸ್ತಾನ. ತಾಷ್ಕೆಂಟ್ಗೆ ಹೋಗುವ ಅಗತ್ಯವೇ ಇರಲಿಲ್ಲ, ಯಾಕಂದ್ರೆ ಇದು 2 ದೇಶಗಳ ನಡುವಿನ ಗಡಿ ಯುದ್ಧ. ಆದ್ರೆ ರಷ್ಯಾಕ್ಕೆ ಹೋದ್ರು, ತಾಷ್ಕೆಂಟ್ ಅಲ್ಲಿ ಏನಾಯ್ತು, 10ನೇ ತಾರೀಕು ಅವರು ಸೈನ್ ಹಾಕೋದಕ್ಕೆ ಕೂತ್ರು, 11ನೇ ತಾರೀಕು ಹೆಣವಾಗಿ ಬಂತು. ಅವರ ದೇಹವನ್ನ ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಿಲ್ಲ. ನಮ್ಮ ದೇಶದಲ್ಲಿ ಯಾವುದೋ ಒಂದು ಬೀದಿ ಹೆಣವಾಗಿ ಬಿದ್ದಂತಹ ವ್ಯಕ್ತಿ, ಯಾವುದೋ ಅನಾಮಿಕನ ಹೆಣ ಇದ್ರೆ ಅದನ್ನ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಯಾವ್ದು ಕಾರಣ ಏನಾಗಿರ್ಬೋದು ಸಾವಿಗೆ ಅಂತ ನಾವು ನೋಡ್ತೇವೆ. ವಿಕ್ಟೋರಿಯಾ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ, ಹೆಣ ತಗೊಂಡು ಹೋಗ್ತಾರೆ. ಆದ್ರೆ ಈ ದೇಶದ ಪ್ರಧಾನಿ ಅವರು ಈ ದೇಶಕ್ಕೆ ಹೆಣವಾಗಿ ಬಂದಾಗ ತಾಷ್ಕೆಂಟ್ ಇಂದ ಅದರ ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಿಲ್ಲ. ಮತ್ತು ಅವರು ಹೇಳಿದ ಯಾವ ಏನು ಕಂಡೀಷನ್ಗಳನ್ನು ಕೂಡ ಪಾಕಿಸ್ತಾನ ಆಮೇಲೆ ಅದನ್ನ ಅನುಸರಿಸಲಿಲ್ಲ. ಹೇಳಿದ್ರು, ನೀವು ನಮ್ಮ ದೇಶದ ಮೇಲೆ ಯುದ್ಧಕ್ಕೆ ಬರಬಾರದು. ಆಯುಬ್ ಖಾನಿಗೆ ಹೇಳಿದ್ರು, ನೀವು ಇದನ್ನ ಹಾಕಿದ್ರೆ ಮಾತ್ರ ನಾನು ಸೈನ್ ಹಾಕೋದು ಅಂತ ಹೇಳಿದ್ರು. ಅವನು ಅದನ್ನ ಬರೆದು ಕೊಟ್ಟ. ನೋಡಿ, ಎಷ್ಟು ತುಂಬಾ ಕ್ರಮಬದ್ಧವಲ್ಲದ ರೀತಿಯಲ್ಲಿ ಮಾಡಿದ್ರು ಅಂತ ಹೇಳಿದ್ರೆ, ಆ ಕಂಡೀಷನ್ ಇದನ್ನ ಅಗ್ರಿಮೆಂಟ್ ಮೇಲೆ ಅವನು ಕೈಯಲ್ಲಿ ಸ್ವಹಸ್ತಾಕ್ಷರದಲ್ಲಿ ಬರೆದ, ನಾವು ಇನ್ನು ಮುಂದೆ ನಿಮ್ಮ ದೇಶದ ಮೇಲೆ ಯುದ್ಧಕ್ಕೆ ಬರಲ್ಲ ಅಂತ ಬರೆದು ಸೈನ್ ಹಾಕಿದ. ಸೈನ್ ಹಾಕಿ ಆ ಮಾತುಗಳನ್ನು ಉಳಿಸಿಕೊಳ್ಳಿಲ್ಲ. ಆನಂತರ ದಿನಗಳಲ್ಲಿ ಕೂಡ ಯುದ್ಧಕ್ಕೆ ಬಂದರು. ಹೀಗೆ ನಮ್ಮ ದೇಶ ಹೊರಗಿನ ದೇಶಗಳ ಜೊತೆ ನಡೆಸಿಕೊಳ್ತಾ ಇದ್ದಂತ ಈ ಒಂದು ರಾಜತಾಂತ್ರಿಕ ವ್ಯವಹಾರಗಳು ಎಷ್ಟು ಬಾಲಿಶವಾಗಿದ್ದವು ಅನ್ನೋದನ್ನು ನಾವು ಗಮನಿಸಿದ್ರೆ, ಕಳೆದ 10 ವರ್ಷಗಳಲ್ಲಿ ನಾವು ಹೇಗೆ ವಿದೇಶಾಂಗ ನೀತಿಯನ್ನ ಸರಿಪಡಿಸಿದ್ದೇವೆ ಅನ್ನೋದು ಗೊತ್ತಾಗುತ್ತೆ. 71ರಲ್ಲಿ ನಮ್ಮ ದೇಶ ಮತ್ತೊಂದು ಯುದ್ಧಕ್ಕೆ ಹೋಯಿತು, ಬಾಂಗ್ಲಾದೇಶದ ಯುದ್ಧ. ಅದು ಕೂಡ ಅನಿವಾರ್ಯವಾಗಿರ್ಲಿಲ್ಲ, ಆದ್ರೆ ಒಂದು ಹಂತಕ್ಕೆ ಅದು ಅನಿವಾರ್ಯ ಅನ್ನುವ ಸಂದರ್ಭವನ್ನು ಸೃಷ್ಟಿ ಮಾಡಿದರು. ಹೇಗೆ ಅಂತ ಹೇಳಿದ್ರೆ, ಪ್ರತಿನಿತ್ಯ ಸಾವಿರಾರು ಜನ, ಲಕ್ಷಾಂತರ ಜನ ನಿರ್ವಸಿತರು ಅಥವಾ ರಿಫ್ಯೂಜೀಸ್ ಅಂತ ಏನ್ ಹೇಳ್ತೇವೆ, ಅವರು ಬಾಂಗ್ಲಾದೇಶದಿಂದ ಓಡ್ಕೊಂಡು ಬರ್ತಾ ಇದ್ರು. ಆಗಿನ ಪೂರ್ವ ಪಾಕಿಸ್ತಾನ, ಅಲ್ಲಿಂದ ಓಡ್ಕೊಂಡು ಬರ್ತಾ ಇದ್ರು. ನಮಗೆ ಅಲ್ಲಿ ಕೊಲ್ಲುತ್ತಾರೆ, ನಮ್ಮ ಜೀವಕ್ಕೆ ಬೆದರಿಕೆ ಇದೆ ಅಂತ ಹೇಳ್ಕೊಂಡು ಓಡ್ಕೊಂಡು ಬರ್ತಾ ಇದ್ರು ಜೀವ ಭಯದಿಂದ. ಇನ್ನು ಇದು ಸಂಖ್ಯೆ ದೊಡ್ಡದಾಗುತ್ತೆ ಅಂತ ಹೇಳಿ ಕೊನೆಗೆ ನಾವು ಯುದ್ಧ ಘೋಷಣೆಯನ್ನು ಮಾಡಬೇಕಾಯ್ತು. ಯುದ್ಧ ಮಾಡಿದೆವು. ಯುದ್ಧ ಮಾಡಿದ ಮೇಲೆ ಇಡೀ ಯುದ್ಧದ ಸಂಪೂರ್ಣ ನಿಯಂತ್ರಣ ನಮ್ಮ ಕೈಯಲ್ಲಿತ್ತು. ಯಾಕೆಂತ ಹೇಳಿದ್ರೆ 71ರಲ್ಲಿ ನಾವು ಡಿಸೆಂಬರ್ 16ನೇ ತಾರೀಕು ವಿಜಯವನ್ನು ಘೋಷಣೆ ಮಾಡಿದಾಗ ನಮ್ಮ ಕೈಯಲ್ಲಿದ್ದ ಒಟ್ಟು ಪಾಕಿಸ್ತಾನಿ ಸೈನಿಕರ ಸಂಖ್ಯೆ, ಪ್ರಿಸನರ್ಸ್ ಆಫ್ ವಾರ್ ಅಂತ ಹೇಳ್ತೇವೆ, 96,000 ಪಾಕಿಸ್ತಾನಿಗಳನ್ನು ನಾವು ಹಿಡಿದುಕೊಂಡಿದ್ದೆವು.
ಆದ್ರೆ 72ರ ಜುಲೈ 2ನೇ ತಾರೀಕು ನಾವು ಶಿಮ್ಲಾ ಒಪ್ಪಂದ ಮಾಡಬೇಕಾದ್ರೆ ನಾವೇನ್ ಹೇಳ್ತೇವೆ, ನಿಮ್ಮ 96,000 ಸೈನಿಕರನ್ನ ನಾವು ಬಿಟ್ಟುಕೊಡ್ತೇವೆ, ನಮ್ಮ 620-630 ಚಿಲ್ಲರೆ ಸೈನಿಕರನ್ನ ವಾಪಸ್ ಕೊಡಿ ಅಂತ ನಾವು ಬೇಡಿಕೆ ನೀಡ್ತೇವೆ. ಅಷ್ಟು ಸೈನಿಕರನ್ನ ಬಿಟ್ಟುಕೊಡ್ತೇವೆ. ನಮಗೆ ನಮ್ಮ ಬಾರ್ಡರಿನ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹಾರ ಮಾಡಿಕೊಳ್ಳುವಂತ ಅವಕಾಶ ಇತ್ತು. ಅವರು ಆಕ್ರಮಣ ಮಾಡಿಕೊಂಡಂತಹ ಜಾಗಗಳನ್ನ ಮತ್ತೆ ವಾಪಸ್ ಪಡೆಯುವಂತ ಅವಕಾಶ ಇತ್ತು. ಪಾಕಿಸ್ತಾನ ಮುಂದೆ ಯಾವತ್ತೂ ಕೂಡ ನಮ್ಮ ತಂಟೆಗೆ ಬರಬಾರದು ಅನ್ನೋ ರೀತಿಯಲ್ಲಿ ಅದನ್ನು ಕಟ್ಟಿ ಹಾಕುವಂತ ಅವಕಾಶ ಇತ್ತು. ಅದೆಲ್ಲವನ್ನೂ ಬಿಟ್ಟುಕೊಟ್ಟು ಅವರ 96,000 ಸೈನಿಕರನ್ನ ಅವರಿಗೆ ಬಿಟ್ಟುಕೊಟ್ಟು ನಾವು ಶಿಮ್ಲಾ ಒಪ್ಪಂದವನ್ನು ಮಾಡಿಕೊಂಡೆವು. ಗೆದ್ದವರು ಯಾರು? ಇತಿಹಾಸ ಹೇಳಬಹುದು ಭಾರತ ಗೆದ್ದಿತ್ತು ಅಂತ ಹೇಳಿ, ಆದ್ರೆ ನಿಜವಾಗಿ ಗೆದ್ದವರು ಯಾರು? ಪಾಕಿಸ್ತಾನದವರು 617 ಜನ ಸೈನಿಕರನ್ನ, ಭಾರತೀಯರನ್ನ ನಮಗೆ ಬಿಟ್ಟುಕೊಟ್ರು. 54 ಜನ ಮಿಸ್ಸಿಂಗ್. ಭಾರತದ 54 ಜನ ಸೈನಿಕರನ್ನ ಅವರು ಕೊನೆಯ 50 ವರ್ಷಗಳ ತನಕವೂ ಅವರು ಬಿಟ್ಟುಕೊಡಲಿಲ್ಲ ನಮಗೆ. ಅಂದ್ರೆ ನಾವು ಯುದ್ಧಕ್ಕೆ ಹೋಗಿ ನಾವು ಯುದ್ಧ ಘೋಷಣೆಯನ್ನ ಮಾಡಿ ಬಾಂಗ್ಲಾದೇಶ ಅನ್ನೋ ಒಂದು ಹೊಸ ದೇಶವನ್ನು ಸೃಷ್ಟಿ ಮಾಡಿ ಪಾಕಿಸ್ತಾನವನ್ನು ಸೋಲಿಸಿದೆವು ಅನ್ನೋ ಭ್ರಮೆಯಲ್ಲಿ ನಾವು ತೇಲಾಡುತ್ತಾ ನಮ್ಮ ದೇಶದ 54 ಜನ ನಿಷ್ಠಾವಂತ ಸೈನಿಕರನ್ನ ಕಳೆದುಕೊಂಡೆವು. ಸೊ ಇದನ್ನ ನೀವು ನೋಡಿದ್ರೆ, ಒಬ್ಬ ಅಭಿನಂದನ್ಗಾಗಿ ಈ ದೇಶ ಯಾವ ರೀತಿಯಲ್ಲಿ ಸಿದ್ಧವಾಗಿತ್ತು ಅನ್ನೋದನ್ನ ನೀವು ಗಮನಿಸಿದ್ರೆ, ಸಮೀಕರಿಸಿ ನೋಡಿ, ಕಳೆದ 10 ವರ್ಷಗಳಲ್ಲಿ ಈ ದೇಶ ಯಾವ ರೀತಿ ಸಿದ್ಧವಾಗಿದೆ, ಉತ್ತರ ಕೊಡೋದಕ್ಕೆ ಹೇಗೆ ನಾವು ರೆಡಿಯಾಗಿದ್ದೇವೆ. 96,000 ಸೈನಿಕರನ್ನ ನಮ್ಮ ಕೈಯಲ್ಲಿ ಇಟ್ಟುಕೊಂಡು ಕೂಡ ನಮಗೆ ಒಂದು ದೇಶವನ್ನ ನಮಗೆ ಬೇಕಾದ ಹಾಗೆ ಕೇಳಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಸೈನಿಕ ಅವರ ದೇಶದಲ್ಲಿ ಹೋಗಿ ಬಿದ್ದ ಮೇಲೂ ಕೂಡ ಅವನನ್ನ ಯಾವುದೇ ಅಪಾಯ ಇಲ್ಲದೆ ಎತ್ತಿಕೊಂಡು ಬಂದೇವಲ್ಲ, ಇದು ನಿಜವಾದ ರಾಜತಾಂತ್ರಿಕ ವಿಜಯ. ಸೊ ಈ ರೀತಿಯ ನಮ್ಮ ಇತಿಹಾಸದ ಘಟನೆಗಳನ್ನ ಕಳೆದ 10 ವರ್ಷಗಳ ಬೇರೆ ಬೇರೆ ಘಟನೆಗಳ ಜೊತೆ ನಾವು ಸಮೀಕರಿಸಿದಾಗ ನಮಗೆ ಗೊತ್ತಾಗುತ್ತೆ ಈ ಒಂದು ವಿಜಯದ, ಈ ಒಂದು ಗೆಲುವಿನ ಮಹತ್ವ ಏನು ಅನ್ನೋದು. 99ರಲ್ಲಿ ನಡೆಯಿತು, ಆವಾಗ ಬಿಜೆಪಿ ಸರ್ಕಾರನೇ ಇತ್ತು. ನಾವು ಕಂದಹಾರ್ ಘಟನೆಯನ್ನ ನಾವೆಲ್ಲ ನೋಡಿದ್ದೇವೆ. ಡಿಸೆಂಬರ್ ತಿಂಗಳಲ್ಲಿ ಸುಮಾರು 8 ದಿನ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ಅದೇ ಸುದ್ದಿ ಬರ್ತಾ ಇತ್ತು. ಮೌಲಾನಾ ಮಸೂದ್ ಅಜರ್ ಅಂತ ಹೇಳುವ ಒಬ್ಬ ಉಗ್ರಗಾಮಿಯನ್ನ ನಮಗೆ ಬಿಟ್ಟುಕೊಡ್ಬೇಕು ಅಂತ ಹೇಳಿ ಅವರು ಕೂತಿದ್ರು, ವಿಮಾನವನ್ನು ಅಪಹರಣ ಮಾಡಿದವರು. ಆವಾಗ ನಮ್ಮ ಪ್ರಧಾನಿಗಳು ಆ ಉಗ್ರಗಾಮಿಗಳ ಜೊತೆ ಮಾತುಕತೆ ಮಾಡ್ತಾ ಇದ್ರು. ಆಮೇಲೆ ಅವರು ಒಂದು ಪತ್ರಿಕಾ ಘೋಷಣೆಯನ್ನು ಮಾಡಿದ್ರು. ವಾಜಪೇಯಿ ಅವರೇ ಇರಬಹುದು, ನಮ್ಮವರೇ ಇರಬಹುದು, ಅಥವಾ ನಮ್ಮ ದೇಶ ಕಂಡ ಅತ್ಯಂತ ಪ್ರಾಮಾಣಿಕ, ಅತ್ಯಂತ ಒಳ್ಳೆಯ ಸಜ್ಜನ ಮುತ್ಸದ್ದಿಯೇ ಇರಬಹುದು, ಆದ್ರೆ ಅವರು ಕಂದಹಾರ್ ಘಟನೆಯಲ್ಲಿ ನಡೆದುಕೊಂಡ ರೀತಿ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಉಗ್ರಗಾಮಿಗಳ ಜೊತೆ ಮಾತಾಡಿದ್ದೇವೆ, ಅವರ ಕಂಡೀಷನ್ ಗಳನ್ನ ಕಡಿಮೆ ಮಾಡಿದ್ದೇವೆ, ನೋಡಿ ಇದೇ ನಮ್ಮ ಸಾಧನೆ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಪ್ರೊಜೆಕ್ಟ್ ಮಾಡಿದ್ದೇವೆ ದೇಶಕ್ಕೆ ಅಥವಾ ಜಗತ್ತಿಗೆ. ನಮ್ಮ ದೇಶದಿಂದ ಆ 3 ಜನ ಜೈಲಿನಲ್ಲಿದ್ದಂತಹ ಉಗ್ರರನ್ನ ಕಂದಹಾರಿಗೆ ಕಳಿಸೋದಕ್ಕೆ ವಿದೇಶಾಂಗ ಮಂತ್ರಿಗಳು ನಿಂತರು ಅವ್ರ ಜೊತೆ. ನಾನು ಇವ್ರ ಜೊತೆ ಹೋಗಿ ಬರ್ತೇನೆ ಅಂತ ಹೇಳಿ. ಅಂದ್ರೆ ಮದುವೆಯಾದ ಹೆಣ್ಮಗಳನ್ನ ಮನೆ ಕಳಿಸಿ, ಅವಳ ಅತ್ತೆ ಮನೆ ಕಳಿಸಿ ಬರುವ ಹಾಗೆ ನಾವು ಈ 3 ಜನ ಟೆರರಿಸ್ಟ್ ಗಳನ್ನ ಕಳಿಸೋದಕ್ಕೆ ವಿದೇಶಾಂಗ ಮಂತ್ರಿಗಳನ್ನು ಕಳಿಸುವಂತಹ ಸಂದರ್ಭ ಕೂಡ ಈ ದೇಶದಲ್ಲಿ ನಾವು ನೋಡಿದ್ದೇವೆ. ಸೊ ಇದನ್ನೆಲ್ಲ ನಾವು ನೋಡಿದಾಗ ಹೇಗಿತ್ತು ಈ ದೇಶ 2014ರ ಮೊದಲು ಮತ್ತು ಆ ನಂತರದ ದಿನಗಳಲ್ಲಿ ಹೇಗಾಯಿತು ಅನ್ನೋದ್ರ ಬಹಳ ಸ್ಪಷ್ಟವಾದ ಕಲ್ಪನೆ ನಮಗೆ ಸಿಗುತ್ತೆ. ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಹೇಳ್ತಾ ಬರ್ತಾ ಇದ್ದಾರೆ, ಸಂವಿಧಾನ ಅಪಾಯದಲ್ಲಿದೆ, ಸಂವಿಧಾನ ಅಪಾಯದಲ್ಲಿದೆ. ಸಂವಿಧಾನ ಯಾವ ಸಂದರ್ಭದಲ್ಲಿ ಅಪಾಯದಲ್ಲಿತ್ತು? ನಾವು ಒಂದೇ ಒಂದು ಘಟನೆಯನ್ನ ಇಲ್ಲಿ ನೆನಪು ಮಾಡಿಕೊಳ್ಬೇಕು. 75-77ರ ಆ 2 ವರ್ಷಗಳ ಕರಾಳ ಅಧ್ಯಾಯ, ಈ ಭಾರತದ ಸ್ವಾತಂತ್ರ್ಯೋತ್ತರ ಭಾರತದ ಒಂದು ಕರಾಳ ಅಧ್ಯಾಯ ಅಂತ ಹೇಳಿದ್ರೆ, ಅದು 75ರ ಜೂನ್ 25-26ರ ಮಧ್ಯರಾತ್ರಿಯಿಂದ ಶುರುವಾಗಿ 77ರ ಮಾರ್ಚ್ 21ರವರೆಗೆ ಇರುತ್ತೆ. ಆ ಅಷ್ಟು ದಿನಗಳಲ್ಲಿ ಏನಾಯ್ತು? ಫಕ್ರುದ್ದೀನ್ ಅಲಿ ಅಹಮದ್ ಅವರ ಮೇಲೆ ಒಂದು ಕಾರ್ಟೂನ್ ಬಂದಿತ್ತು, ನೀವೆಲ್ಲ ನೋಡಿರಬಹುದು. ಕೇಶವ್ ಬರೆದಿದ್ದು ಅಥವಾ ವ್ಯಂಗ್ಯ ಚಿತ್ರಕಾರನ ಹೆಸರು ನನಗೆ ನೆನಪಾಗ್ತಾ ಇಲ್ಲ. ರಾಷ್ಟ್ರಪತಿಗಳು ಬಾತ್ ಟಬ್ ನಲ್ಲಿ ಮಲ್ಕೊಂಡಿದ್ದಾರೆ, ಅವರ ಕೈಗೆ ಒಬ್ಬ ಪತ್ರ ಕೊಡ್ತಾನೆ, ಇದಕ್ಕೆ ಸೈನ್ ಹಾಕೊಡಿ ಅಂತ ಹೇಳ್ತಾನೆ. ಅವರು ಬಾತ್ ಟಬ್ ನಲ್ಲಿ ಸ್ನಾನ ಮಾಡ್ತಾನೆ, ಅದಕ್ಕೊಂದು ಸೈನ್ ಹಾಕಿ, ಸೈನ್ ಅನ್ನ ಗೀಚಿ ಅದನ್ನು ಕೊಡ್ತಾರೆ. ಅಂದ್ರೆ ಯಾವ ರೀತಿಯಲ್ಲಿ ರಾಷ್ಟ್ರಪತಿಗಳ ಕೈಯಿಂದ ಆ ಒಂದು ಸೂಚನೆಗೆ ಸಹಿ ಹಾಕಿಸಿಕೊಳ್ಳಲಾಯಿತು ಅನ್ನೋದನ್ನ ಆ ಒಂದು ವ್ಯಂಗ್ಯ ಚಿತ್ರ ಬಹಳ ಪರಿಣಾಮಕಾರಿಯಾಗಿ ಹೇಳ್ತಾ ಇತ್ತು. 25ನೇ ತಾರೀಕು ಇನ್ನು ತುರ್ತು ಪರಿಸ್ಥಿತಿ ಘೋಷಣೆ ಆಗಿರ್ಲಿಲ್ಲ. 26 ಬೆಳಿಗ್ಗೆ ಘೋಷಣೆ ಆದದ್ದು. 25ರ ನೈಟ್ ರಾತ್ರಿ ದೇಶದ ಎಲ್ಲ ದೊಡ್ಡ ದೊಡ್ಡ ರಾಜಕೀಯ ನಾಯಕರನ್ನ ಬಂಧನ ಮಾಡ್ತಾರೆ. ಅಡ್ವಾಣಿಯವರು ಬಂಧನ ಆಗ್ತಾರೆ, ವಾಜಪೇಯಿ ಅವರು ಆಗ್ತಾರೆ, ಜೆಪಿ ಅವರು ಅವರ ಮನೆಯಿಂದ ಎತ್ಕೊಂಡು ಹೋಗ್ತಾರೆ. 80-85 ವರ್ಷದ ವೃದ್ಧರನ್ನ ಹೊತ್ಕೊಂಡು ಹೋಗ್ತಾರೆ, ಜೈಲಿಗೆ ಹಾಕ್ತಾರೆ. 26ನೇ ತಾರೀಕು ಬೆಳಿಗ್ಗೆ ರಾಷ್ಟ್ರಪತಿ ಆಳ್ವಿಕೆ ಘೋಷಣೆ ಆಯಿತು.
ತುರ್ತು ಪರಿಸ್ಥಿತಿ ಘೋಷಣೆ, ಎಮರ್ಜೆನ್ಸಿ ಘೋಷಣೆ ಆಯ್ತು, ಪತ್ರಿಕೆಗಳಲ್ಲಿ ಬಂತು, ಮಾಧ್ಯಮದಲ್ಲಿ ಅದರ ಪ್ರಸಾರ ಆಯ್ತು. ಎಲ್ಲ ಪತ್ರಿಕೆಗಳಿಗೆ ಕರೆಂಟ್ ಸಪ್ಲೈ ಅನ್ನು ನಿಲ್ಲಿಸಿದ್ರು. ಎಲ್ಲ ಪತ್ರಿಕೆಗಳಿಗೆ ಕರೆಂಟ್ ಸಪ್ಲೈ ಅನ್ನು ನಿಲ್ಲಿಸಿದ್ರು. ಆಮೇಲೆ ಎಲ್ಲ ಪತ್ರಿಕೆಗಳು ಕೂಡ ನಾವು ಹೇಳಿದ್ದನ್ನೇ ನೀವು ವರದಿ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಕಚೇರಿಗೂ ಕೂಡ ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ನೇಮಕ ಮಾಡಿದ್ರು. ನಾವು ಹೇಳಿದ್ದ ನೀವು ಬರೆದ ಮೇಲೆ ನಮಗೆ ತೋರಿಸ್ಬೇಕು, ನಾವು ಹೇಳಿದ್ದನ್ನ ನೀವು ಹಾಕಬೇಕು ಅನ್ನೋ ರೀತಿಯಲ್ಲಿ ಆ ಸೂಚನೆ ಹೋಯ್ತು. ಬಹಳಷ್ಟು ಪತ್ರಿಕೆಗಳ ಬಾಗಿಲು ಹಾಕಿಬಿಟ್ರು. ಉದಾಹರಣೆಗೆ ತುಗಲಕ್ ನಂತಹ ಏನು ಪತ್ರಿಕೆ ತಮಿಳುನಾಡಿಂದ ಬರ್ತಾ ಇತ್ತು, ವಿಕ್ರಮ ಕರ್ನಾಟಕದಲ್ಲಿತ್ತು, ಜನತಾ ಅನ್ನೋ ಪತ್ರಿಕೆ ಇತ್ತು. ಈ ಎಲ್ಲ ಪತ್ರಿಕೆಗಳಿಗೆ, ಸ್ವರಾಜ್ಯ, ಇವುಗಳಿಗೆಲ್ಲ ಪತ್ರಿಕೆಗಳಿಗೆ, ಪತ್ರಿಕಾ ಕಚೇರಿಗಳಿಗೆ ಬಾಗಿಲು ಹಾಕಿದ್ರು. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ತುರ್ತು ಪರಿಸ್ಥಿತಿ ಘೋಷಣೆ ಆದ್ಮೇಲೆ ಜೈಲಿಗೆ ಹೋದಂತ ಪತ್ರಕರ್ತ ಬೆಸುನ ಮಲ್ಯ ಅವರು ವಿಕ್ರಮ ಪತ್ರಿಕೆ ಸಂಪಾದಕರಾಗಿದ್ರು. ಆಮೇಲೆ ಯಾವ ರೀತಿ ಮಾಡಿದ್ರು ಅಂತ ಹೇಳಿದ್ರೆ, 38ರಿಂದ 42ರ ತನಕದ ವಿಧಿಗಳನ್ನ, ಸಂವಿಧಾನದ ವಿಧಿಗಳನ್ನ ನಮಗೆ ಬೇಕಾದ ಹಾಗೆ ಬದಲಾವಣೆ ಮಾಡಬಹುದು. 38ನೇ ವಿಧಿಯನ್ನು ಬದಲಾವಣೆ ಮಾಡಿದ್ರು. ಯಾವುದೇ ಒಂದು ಕಾಯ್ದೆಯನ್ನ ಈ ದೇಶದಲ್ಲಿ ಜಾರಿಗೊಳಿಸಬೇಕಾದ್ರೆ ಅದಕ್ಕೆ ಬಹುಮತ ಇರಬೇಕು, ಅದಕ್ಕೆ ಸಂಸತ್ತಿನ ಅನುಮೋದನೆ ಇರಬೇಕು, ಸಂಸತ್ತಿನಲ್ಲಿ ಚರ್ಚೆ ಆಗಬೇಕು, ಅದು ಕೆಳಮನೆಯಲ್ಲಿ ಚರ್ಚೆ ಆಗಿ ಅದು ಮೇಲ್ಮನೆಗೆ ಹೋಗ್ಬೇಕು, ರಾಜ್ಯಸಭೆಗೆ ಹೋಗ್ಬೇಕು, ಅಲ್ಲಿ ಅನುಮೋದನೆ ಆಗಿ ರಾಷ್ಟ್ರಪತಿಗಳ ಹತ್ರ ಹೋಗ್ಬೇಕು. ಇಷ್ಟೆಲ್ಲ ಪ್ರಕ್ರಿಯೆ ಇದ್ದದನ್ನ ಸಂಪೂರ್ಣವಾಗಿ ಅದನ್ನ ತೆಗೆದುಹಾಕಿ ಯಾವುದೇ ಕೋರಂ ಕೂಡ ಇರಬೇಕಾಗಿಲ್ಲ. ಕೋರಂ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ, ಆ ಒಂದು ಅನುಮೋದನೆ ಪಡೆಯೋದಕ್ಕೆ ಬೇಕಾದ ಕನಿಷ್ಠ ಸಂಖ್ಯೆ, ಅದು ಕೂಡ ಇರಬೇಕಾಗಿಲ್ಲ ಅಂತ ಹೇಳಿ ಅದನ್ನ ಸಂಪೂರ್ಣವಾಗಿ ತಿದ್ದಿ ಇಂದಿರಾ ಗಾಂಧಿ ಅವರು ಸಂವಿಧಾನದ 38ನೇ ವಿಧಿಯನ್ನ ಬರೆದು ತಿದ್ದುಪಡಿ ಮಾಡಿ ಬರೆದ್ರು. ಆಮೇಲೆ ಇನ್ನೇನ್ ಹೇಳಿದ್ರು, ಈ ದೇಶದಲ್ಲಿರುವ ರಾಜ್ಯಪಾಲರು, ರಾಷ್ಟ್ರಪತಿಗಳು, ಪ್ರಧಾನಿ ಇವರ ಮೇಲೆ ಯಾವುದೇ ಒಂದು ಕಾನೂನು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಇವರ ಮೇಲೆ ಇರುವಂತಹ ಯಾವುದೇ ಪ್ರಕರಣಗಳನ್ನ ದೇಶದ ಯಾವುದೇ ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಪ್ರಧಾನಿಗಳ ಮೇಲೆ ಇರುವಂತಹ ಯಾವುದೇ ಪ್ರಕರಣವನ್ನ ಚರ್ಚೆ ಮಾಡೋದಕ್ಕೆ ಅಥವಾ ಅದರ ಮೇಲೆ ತೀರ್ಪು ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಅವಕಾಶ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲಹಾಬಾದ್ ನಲ್ಲಿ ತೀರ್ಪು ಬಂದಿತ್ತು. ಅಲಹಾಬಾದ್ ಕೋರ್ಟ್ ನಲ್ಲಿ ಏನು, ಇವ್ರನ್ನ 6 ವರ್ಷಗಳ ಕಾಲ ಅಸಿದ್ಧ ಮಾಡಬೇಕು, ಇವರು ಚುನಾವಣೆ ನಿಲ್ಲೋ ಹಾಗಿಲ್ಲ, ಬೇಕಾದರೆ ಇವರು ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಆವಾಗ ರಾಜನಾರಾಯಣ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಇದು ಇನ್ನು ತೀರ್ಪು ಸರಿಯಾಗಿ ಬಂದಿಲ್ಲ, ನನಗೆ ಸರಿಯಾದ ತೀರ್ಪು ಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋದಾಗ ಇಂದಿರಾ ಗಾಂಧಿ ಅವರು ಕೂತ್ಕೊಂಡು ತನ್ನ ಮನೆ ರೂಮ್ ಅಲ್ಲಿ ಕೂತ್ಕೊಂಡು ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ರು. ಏನ್ ಹೇಳಿದ್ರು, ಈ ದೇಶದ ಪ್ರಧಾನಿಗಳ ಮೇಲಿರುವ ಯಾವುದೇ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಚರ್ಚೆ ಮಾಡೋ ಹಾಗಿಲ್ಲ, ಅದರ ಬಗ್ಗೆ ತೀರ್ಪು ಕೊಡೋ ಹಾಗಿಲ್ಲ, ಮತ್ತು ನಾನು ಮಾಡಿರೋ ಈ ತಿದ್ದುಪಡಿಯನ್ನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡೋ ಹಾಗಿಲ್ಲ. ಇದು ಯಾವ ರೀತಿ ಇದೆ ಸರ್ವಾಧಿಕಾರ? ನಾನು ಮಾಡಿರೋ ಈ ತಿದ್ದುಪಡಿಯನ್ನ ನೀವು ಯಾರು ಕೂಡ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ತಿದ್ದುಪಡಿ ಮಾಡಿದ್ರು ಸಂವಿಧಾನವನ್ನ. ನಾವು ಏನ್ ಹೇಳ್ತಾ ಇದೀವಿ, ಕಳೆದ 10 ವರ್ಷಗಳಿಂದ ಕೇಳ್ತಾ ಇದೀವಲ್ಲ ನಿರಂತರವಾಗಿ, ಸಂವಿಧಾನ ಅಪಾಯದಲ್ಲಿದೆ. ಯಾವಾಗ ಇತ್ತು ಸಂವಿಧಾನ ಅಪಾಯದಲ್ಲಿ? ಸಂವಿಧಾನದ ಮೂಲಭೂತವಾದ ಪರಿಕಲ್ಪನೆಯನ್ನ ಮೊದಲ ಪೇಜ್ನಲ್ಲಿ ಪ್ರಿಯಾಂಬಲ್ ಅಂತ ಹೇಳ್ತೀವಿ, ಅದರಲ್ಲಿ ತಿದ್ದುಪಡಿ ಮಾಡಿ ಎಕ್ಸ್ಟ್ರಾ ಶಬ್ದಗಳನ್ನ ಸೇರಿಸಿದ್ಯಾರು? ಈ ದೇಶ ಸೋಷಿಯಲಿಸ್ಟ್ ಅಂತ ಸೇರಿಸಿದ್ಯಾರು? ಈ ದೇಶ ಸೆಕ್ಯುಲರ್ ಅಂತ ಸೇರಿಸಿದ್ಯಾರು? ಈ ದೇಶದಲ್ಲಿ ಎಂತೆಂತ ಮಹಾನು ಭಾವರನ್ನ, ದೊಡ್ಡ ದೊಡ್ಡ ಸಾಹಿತಿಗಳನ್ನ ಜೈಲಿಗೆ ಹಾಕಿದ್ರು. ಕಿಶೋರ್ ಕುಮಾರ್ನಂತಹ ಗಾಯಕರನ್ನ, ಯಾವುದೇ ರಾಜಕೀಯಕ್ಕೆ ಸಂಬಂಧಪಟ್ಟಂತ ಒಬ್ಬ ಕಲಾವಿದ, ಆತ ನಾನು ಯುವ ಕಾಂಗ್ರೆಸ್ ಸಮಿತಿಯ ಒಂದು ಸಭೆಯಲ್ಲಿ ನಾನು ಹಾಡು ಹಾಡೋದಿಲ್ಲ, ನಿಮ್ಮ ರಾಜಕೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಅನ್ನೋ ಕಾರಣಕ್ಕೆ ಹೇಳಿದ್ದಕ್ಕೆ ಅವರಿಗೆ ಆಲ್ ಇಂಡಿಯಾ ರೇಡಿಯೋದಿಂದ ನಿಷೇಧ ಹಾಕಿದ್ರು. 7-8 ವರ್ಷಗಳ ಕಾಲ ಅವರು ಹಾಡದೇ ಇರೋ ತರ ಮಾಡಿದ್ರು. ಸ್ನೇಹಲತಾ ರೆಡ್ಡಿ ಅವರು ಸಿನಿಮಾ ಆಕ್ಟರ್ ಆಗಿದ್ರು. ಅವರನ್ನ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು, ಆಕೆ ಕ್ಯಾನ್ಸರ್ ಪೇಷಂಟ್ ಆಗಿದ್ರು. ಅವರು ಜೈಲಿನಲ್ಲಿ ಅವರು ಸಾಯೋ ಹಾಗೆ ಮಾಡಿದ್ರು. ವಿಜಯನ್ ಅಂತ ಹೇಳಿ ಒಬ್ಬ ವರ್ಕಳ ವಿಜಯನ್ ಅಂತ ಹೇಳಿ ಕೇರಳದ ಒಬ್ಬ ವ್ಯಕ್ತಿ, ಅವರು ಕೂಡ ಲಾಕಪ್ ಡೆತ್ ಅಲ್ಲಿ ಸಾಯೋ ಹಾಗೆ ಮಾಡಿದ್ರು. ಶಾ ಕಮಿಷನ್ ಹೇಳುತ್ತೆ 75ರಿಂದ 77ರವರೆಗಿನ ಆ ಒಂದು ಎಮರ್ಜೆನ್ಸಿ ಸಮಯದಲ್ಲಿ ಭಾರತದಲ್ಲಿ ಜೈಲಿಗೆ ಹಾಕಲ್ಪಟ್ಟ ಕೈದಿಗಳ, ರಾಜಕೀಯ ಕೈದಿಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 1,10,806. 1,10,806. ಇವತ್ತು ಈ ದೇಶದಲ್ಲಿ ಒಬ್ಬ ನ್ಯಾಯಯುತವಾಗಿ, ಕಾನೂನುಬದ್ಧವಾಗಿ ಅವನು ತಪ್ಪು ಮಾಡಿದ್ದಾನೆ ಅಂತ ಅದು ಸಾಬೀತಾಗಿ ಅವನನ್ನೇನಾದ್ರೂ ಜೈಲಿಗೆ ಹಾಕಿದ್ರೆ ಇಡೀ ದೇಶ ಹೊತ್ತಿ ಉರಿದುಕೊಳ್ಳೋ ಹಾಗೆ ನಾವು ಇವತ್ತು ಗಲಾಟೆ ಎಬ್ಬಿಸ್ತೇವೆ. ಈ ದೇಶದಲ್ಲಿ ಎಮರ್ಜೆನ್ಸಿ ಸಮಯದಲ್ಲಿ ಸಂವಿಧಾನವನ್ನ ಪಕ್ಕಕ್ಕಿಟ್ಟು ಅಥವಾ ಕಸದ ಬುಟ್ಟಿಗೆ ಹಾಕಿ 1,10,806 ಜನರನ್ನ ಜೈಲಿಗೆ ಹಾಕಿದ್ರು.
ಸೊ ಇದನ್ನೆಲ್ಲ ನಾವು ಗಮನಿಸಿದಾಗ ಸಂವಿಧಾನ ಯಾರ ಕಾಲದಲ್ಲಿ ಅಪಾಯದಲ್ಲಿತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಾವು ಬಹುಶಃ ನಾವು ನಿದ್ದೆ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ನಮಗೆ. ಯಾಕಂದ್ರೆ ಇದೆಲ್ಲ ಈ ದೇಶದ ನೆಲದಲ್ಲಿ ನಡೆದಿರುವಂತಹ ಘಟನೆಗಳು, ಯಾವುದು ಕದ್ದು ಮುಚ್ಚಿ ನಡೆದಿರೋದಲ್ಲ. ನಾವು ಹೇಳ್ತೇವೆ ಟೆಕ್ಸ್ಟ್ ಬುಕ್ ಅನ್ನ ಯಾರೋ ಕುತ್ಕೊಂಡು ಬರೀತಾ ಇದ್ದಾರೆ, ಟೆಕ್ಸ್ಟ್ ಬುಕ್ ಅನ್ನ ಅವ್ರ ಪಾಡಿಗೆ ಅವ್ರು ಬರೀಲಿ ಬಿಡ್ರಿ. ಯಾರೋ ರೋಮಿಲಾ ತಾಪರು ಅಥವಾ ಇರ್ಫಾನ್ ಹಬೀಬ್ ಅವ್ರ ಪಾಡಿಗೆ ಅವ್ರು ಬರೀಲಿ ಬಿಡಿ. ಸತ್ಯ ನಮ್ಮ ಕಣ್ಣೆದುರು ಇದೆಯಲ್ಲ, ಇತಿಹಾಸ ನಮ್ಮ ಕಣ್ಣೆದುರು ಇದೆಯಲ್ಲ, ನಾವು ನಮ್ಮ ಮಕ್ಕಳ ಜೊತೆ ಮಾತಾಡ್ತೀವಲ್ಲ ಮನೆಗಳಲ್ಲಿ, ನಾವು ಯಾಕೆ ಈ ಸತ್ಯಗಳನ್ನು ಹೇಳ್ತಾ ಇಲ್ಲ? ಈ ದೇಶದಲ್ಲಿ ಆಗಿರುವಂತಹ ಅನ್ಯಾಯಗಳನ್ನ, ದುರಂತಗಳನ್ನ ನಾವ್ಯಾಕೆ ನಮ್ಮ ಮನೆಗಳಲ್ಲಿ ಹೇಳ್ತಾ ಇಲ್ಲ? ನಮ್ಮ ಸಮಾಜಕ್ಕೆ ಯಾಕೆ ಈ ಸಂದೇಶವನ್ನು ಕೊಡ್ತಾ ಇಲ್ಲ? ಹಾಗಾಗಿ ತಪ್ಪು ಯಾರದ್ದು ಅಂತ ಕೇಳಿದ್ರೆ ತಪ್ಪು ನಮ್ಮದೇ. ಸಂವಿಧಾನವನ್ನು ಬದಲಿಸ್ತೇವೆ ಅಂತ ಹೇಳಿದ ಅನಂತಕುಮಾರ್ ಹೆಗಡೆಯವರ ಒಂದು ಮಾತನ್ನ ಅದು ಔಟ್ ಆಫ್ ಪ್ರಪೋರ್ಷನ್, ಬ್ಲೋನ್ ಔಟ್ ಆಫ್ ಪ್ರಪೋರ್ಷನ್, ಅದನ್ನ ತುಂಬಾ ದೊಡ್ಡದಾಗಿ ಬಿಂಬಿಸಿ ಉತ್ತರ ಭಾರತದಲ್ಲಿ ಅದರ ಆ ಒಂದು ಆಧಾರದ ಮೇಲೆನೆ ಕೆಲವು ಸ್ಥಾನಗಳು ತಪ್ಪಿ ಹೋಯಿತು ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ನಿಮಗೆ ಅವಕಾಶ ಇತ್ತಲ್ಲ, ಅವರು ಅದನ್ನ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾಗ ಸಂವಿಧಾನ ನಿಜವಾಗಿಯೂ ಅಪಾಯದ ಸ್ಥಿತಿಯಲ್ಲಿ ಇದ್ದದ್ದು ಯಾವಾಗ ಅಂತ ಹೇಳುವ ಅವಕಾಶ ನಿಮಗಿತ್ತಲ್ಲ, ಯಾಕೆ ನೀವು ಬಳಸ್ಕೊಂಡಿಲ್ಲ? ಆಗ ಸೇತುರಾಮ್ ಸರ್ ಹೇಳಿದ ಹಾಗೆ ನಮ್ಮ ರಾಜಕೀಯ ನಾಯಕರಿಗೆ ಇವತ್ತು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಾನು ಕೆಲಸ ಮಾಡ್ತಾ ಇಲ್ಲ, ನನ್ನ ಮಕ್ಕಳು ಕೆಲಸ ಮಾಡಲ್ಲ, ಆದ್ರೆ ನಮ್ಮನ್ನು ಗೆಲ್ಲಿಸಿ ತನ್ನಿ. ಯಾರು ಮಾಡ್ಬೇಕು? ನೀವು ಚಕ್ರವರ್ತಿ ಸೂಲಿಬೆಲೆಯವರು ಇಡೀ ಕರ್ನಾಟಕ ತಿರುಗಾಡಿಕೊಂಡು ಮಾತಾಡಿ, ನೀವು ಭಾಷಣ ಮಾಡಿ, ನೀವು ವಿಚಾರಗಳನ್ನ ಜನರಿಗೆ ಮುಟ್ಟಿಸಿ, ನಾವು ಟಿಕೆಟ್ ತಗೊಂಡು ಗೆದ್ದು ಬರ್ತೀವಿ. ಈ ಒಂದು ಮನಸ್ಥಿತಿಯಲ್ಲಿ ನಮ್ಮ ರಾಜಕಾರಣಿಗಳಿದ್ದಾರೆ. ಹಾಗಾಗಿ ಕೆಲವು ಸಲ ಅನ್ಸುತ್ತೆ ಇಂಥವ್ರನ್ನ ಮನೆ ಕಳಿಸಿರೋದು ಒಳ್ಳೆಯದು, ಬದಲಾವಣೆ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಇಂತಹ ಕೆಲವು ನಿಷ್ಕ್ರಿಯ ರಾಜಕಾರಣಿಗಳು ರಾಜಕಾರಣದಲ್ಲಿ ಇರೋದಕ್ಕಿಂತ ಮನೇಲಿ ಇರೋದು ಒಳ್ಳೆಯದು ಅಂತ ಅನ್ಸುತ್ತೆ. ಅಂಥವ್ರನ್ನ ಕಳಿಸಿ ಸ್ವಲ್ಪ ಸಕ್ರಿಯವಾಗಿರುವ, ಈ ದೇಶ ಹೇಗೆ ನಡೀಬೇಕು ಅನ್ನೋದನ್ನ ತೆರೆದ ಕಣ್ಣಿಂದ ನೋಡುವ, ತೆರೆದ ಬಾಯಿನ ಮಾತನಾಡುವ, ಚರ್ಚೆ ಮಾಡುವಂತಹ ವ್ಯಕ್ತಿಗಳನ್ನ ಈ ದೇಶ ನೋಡ್ಬೇಕಾಗಿದೆ. ಪುಣ್ಯವಶಾತ್ ನಾವು ಮತ್ತೆ ಒಬ್ಬ ರಾಜಕೀಯ ನಾಯಕನನ್ನ, ನಿಜವಾದ ಅರ್ಥದ ವಿಶ್ವ ದರ್ಜೆಯ ರಾಜಕೀಯ ನಾಯಕನನ್ನ ಮತ್ತೆ 5 ವರ್ಷಕ್ಕೆ ನೀವು ಅಧಿಕಾರ ಮಾಡಿ ಅಂತ ಕೂರಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ದೇಶ ನಿಜಕ್ಕೂ ಉಸಿರಾಡಬೇಕು ಅಂತಾದ್ರೆ ಅದು ಉಸಿರಾಡಬೇಕಾಗಿರೋದು ನಾವು ಬೌದ್ಧಿಕವಾಗಿ ಮತ್ತು ಪ್ರಜ್ಞಾವಂತ ಮನಸ್ಸುಗಳ ಮೂಲಕ. ಜನ ಸತ್ತ ಹಾಗೆ ಇದ್ದು ಏನೋ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ನಾವು ಹೇಳಿಕ್ ಸಾಧ್ಯ ಇಲ್ಲ. ಹಾಗಾಗಿ ಜನ ಜೀವಂತವಾಗಬೇಕಾಗಿದೆ. ಆ ಮೂಲಕ ನಮ್ಮ ಪ್ರಜಾಪ್ರಭುತ್ವವನ್ನ ನಾವು ಜೀವಂತಗೊಳಿಸಬೇಕಾಗಿದೆ. ಮತ್ತು ಪ್ರಜಾಪ್ರಭುತ್ವ ಏನು ಅದೇನು ಪ್ರಶ್ನಾತೀತ ಅಲ್ಲ, ನನಗನ್ಸುತ್ತೆ ಪ್ರಶ್ನಾತೀತ ಅಲ್ಲ. ಯಾಕೆಂತ ಹೇಳಿದ್ರೆ ಇಂಥ ಸ್ಟೇಟ್ಮೆಂಟ್ ಕೊಟ್ರೆ ಪ್ರಜಾವಾಣಿಯವರು ನಾಳೆ ಇದು ಮಾಡ್ತಾರೆ, ಪ್ರಜಾಪ್ರಭುತ್ವ ಪ್ರಶ್ನಾತೀತವಲ್ಲ, ರೋಹಿತ್ ಚಕ್ರವರ್ತಿ ಅಂತ ಹೇಳ್ತಾರೆ. ಪ್ರಶ್ನಾತೀತ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಕೊಲೆಗಡುಕ, ಒಬ್ಬ ಕಳ್ಳ, ಒಬ್ಬ ಮೋಸಗಾರ, ಒಬ್ಬ ಉಗ್ರಗಾಮಿ ಈ ದೇಶ ಒಡಿಬೇಕು ಅಂತ ಹೇಳ್ತಾ ಇರೋದು ಜೈಲಲ್ಲಿ ಕೂತು ಗೆದ್ದು ಬರುವಂತ ಪರಿಸ್ಥಿತಿ ಇವತ್ತಿದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಇದೇ ಪ್ರಜಾಪ್ರಭುತ್ವ. ನೀವು ಜೈಲಲ್ಲಿದ್ರೆ, ಒಬ್ಬ ಮತದಾರ ಜೈಲಲ್ಲಿದ್ರೆ ನಿಮ್ಗೆ ವೋಟ್ ಹಾಕೋದಕ್ಕೆ ಅವಕಾಶ ಸಿಗೋದಿಲ್ಲ. ಆದ್ರೆ ನೀವೊಬ್ಬ ಅಭ್ಯರ್ಥಿಯಾಗಿ ಜೈಲಲ್ಲಿ ಕೂತಿದ್ರೆ ನಿಮ್ಗೆ ಗೆದ್ದು ಬರೋ ಅವಕಾಶ ಇದೆ. ಒಬ್ಬ ಯಾವುದೋ ಒಂದು ಸಂಸ್ಥೆಯಲ್ಲಿ ಯಾವುದೋ ಒಂದು ಪಿಯೋನ್ ಕೆಲಸಕ್ಕೆ ಬಂದು ಕೆಲಸ ಕೇಳ್ತಾ ಬಂದ್ರೆ ಅವನ ಹತ್ರ ನಾವು ಕೇಳ್ತೇವೆ ಸರ್ಟಿಫಿಕೇಟ್ ತೋರಿಸು. ಆದ್ರೆ ಈ ದೇಶದಲ್ಲಿ ರಾಜಕಾರಣಿಯಾಗಿ 5 ವರ್ಷ ನಾನು MLA ಆಗಿ MP ಆಗಿ ಈ ದೇಶದ ಆಡಳಿತ ಮಾಡ್ತೇನೆ ಅಂತ ಹೇಳಿದ್ರೆ ನಮ್ಗೇನು ಎಲಿಜಿಬಿಲಿಟಿ ಬೇಕಾಗಿಲ್ಲ, ಯಾರು ಬೇಕಾದ್ರೂ ಆಡಳಿತ ಮಾಡಬಹುದು ಅನ್ನೋ ಪರಿಸ್ಥಿತಿ ಇದೆ. ನಮ್ಮ ರಾಜ್ಯದಲ್ಲೇ ನೋಡ್ತಾ ಇದ್ದೇವೆ. ಶಿಕ್ಷಣದ ಗಂಧಗಾಳಿ ಇಲ್ಲದವರು ಶಿಕ್ಷಣ ಮಂತ್ರಿ ಆಗ್ಬಹುದು, ಹಣಕಾಸಿನ ಗಂಧಗಾಳಿ ಇಲ್ಲದವರು ಹಣಕಾಸು ಮಂತ್ರಿಗಳಾಗ್ಬಹುದು. ಈ ರೀತಿಯ ಪರಿಸ್ಥಿತಿಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಒಬ್ಬ ಸರ್ಕಾರಿ ಅಧಿಕಾರಿ ಅಥವಾ ಸರ್ಕಾರಿ ಉದ್ಯೋಗಿ ಅವನು ಪೆನ್ಷನ್ ತೆಗೆದುಕೊಳ್ಬೇಕಾದ್ರೆ, ಪಿಂಚಣಿಯನ್ನು ತೆಗೆದುಕೊಳ್ಬೇಕಾದ್ರೆ ಅವನು 15 ವರ್ಷನೋ 20 ವರ್ಷನೋ 25 ವರ್ಷನೋ ಕನಿಷ್ಠ ಕೆಲಸ ಮಾಡಿರ್ಬೇಕು ಅನ್ನೋ ನಿಯಮಾವಳಿಗಳಿದ್ದಾವೆ. ಆದ್ರೆ ನೀವು MLA ಆಗಿ 1 ದಿನ ಇದ್ರೆ ಸಾಕು, ನಿಮಗೆ ಜೀವನ ಪೂರ್ತಿ ಪೆನ್ಷನ್ ಸಿಗುತ್ತೆ. ಇದನ್ನೆಲ್ಲ ಅವಕಾಶ ಮಾಡಿಕೊಡ್ತಾ ಇರೋದು ಇದೇ ಪ್ರಜಾಪ್ರಭುತ್ವ. ನಾವು ನೀವು ಕಣ್ಣಾರೆ ದಿನನಿತ್ಯ ನೋಡ್ತಾ ಇರುವಂತ ಪ್ರಜಾಪ್ರಭುತ್ವ. ಇದನ್ನಾದ್ರೂ ನಾವು ಪ್ರಶ್ನೆ ಮಾಡ್ಬೇಕಲ್ವಾ? ಹಾಗಾಗಿ ಕೇವಲ ಏನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನು ಕಟ್ತಾ ಇದ್ದೇವೆ, ಮೇಲ್ಸೇತುವೆಗಳು ಬರ್ತಾ ಇದ್ದೇವೆ, ದೊಡ್ಡ ಹಣಕಾಸು ನಾವು $1 ಟ್ರಿಲಿಯನ್ $2 ಟ್ರಿಲಿಯನ್ ಹೋಗ್ತಾ ಇದ್ದೇವೆ, ಅದೆಲ್ಲ ಸರಿ. ಅದರ ಜೊತೆಗೆ ನಮ್ಮ ಪ್ರಜಾಪ್ರಭುತ್ವ ಎಂತಹ ಮಾದರಿಯನ್ನು ನಮಗೆ ಕೊಡ್ತಾ ಇದೆ, ಇದರ ಬಗ್ಗೆ ಮರುವಿಮರ್ಶೆ ಆಗಬೇಕಲ್ವಾ ಅನ್ನುವ ಪ್ರಶ್ನೆಯನ್ನು ಕೂಡ ನಾವು ಕೇಳಿಕೊಳ್ಬೇಕಾಗಿದೆ. ಬಹುಶಃ ಅದಕ್ಕೆ ಇದು ಸಕಾಲ. ಮುಂದಿನ 5 ವರ್ಷಗಳಲ್ಲಿ ಅಂತಹ ಚರ್ಚೆಗಳು ಹೆಚ್ಚಾಗಲಿ. ಆವಾಗ ಕನಿಷ್ಠ ನಾವು ಕೆಲಸ ಮಾಡದ ಮೈಗಳ್ಳ, ಸೋಮಾರಿ ಮತ್ತು ಬೌದ್ಧಿಕವಾಗಿ
ಆರ್ಥಿಕವಾಗಿ ದಿವಾಳಿಯಾಗಿರುವ ಈ ದೇಶವನ್ನು ಒಡಿಬೇಕು ಅಂತ ಹೇಳುವಂತಹ ಎಲ್ಲ ಕೊಲೆಗಡುಕರನ್ನ, ಎಲ್ಲ ದೇಶ ವಿದ್ರೋಹಿ ಶಕ್ತಿಗಳನ್ನಾದ್ರೂ ಬೇರೆ ಇಡೋದಕ್ಕೆ ಸಾಧ್ಯ ಆಗಬಹುದೋ ಏನೋ ಅನ್ನುವ ಚಿಂತನೆಯ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವಾಗಿ ಎಲ್ಲ ಸೇರಿ ಈ ಒಂದು ಸಂಭ್ರಮಾಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ ನಮ್ಮ ಶಾರದಾ ಡೈಮಂಡ್, ಅವರ ಹೆಸರಲ್ಲೇ ಡೈಮಂಡ್ ಇದೆ, ಅವರಿಗೂ ಮತ್ತು ರಾಧಾಕೃಷ್ಣ ಅವರಿಗೂ ನಾನು ಕೃತಜ್ಞತೆ ಹೇಳ್ತಾ